नमो ब्रह्मादिभ्यो ब्रह्मविद्यासम्प्रदायगुरुभ्यो ऋषिभ्यो नमो महद्भ्यो नमो गुरुभ्यः सर्वो भवेयज्ञानमो ब्रह्मीवाहमस्मि श्रुतिस्मृतिपुराणानामालयं करुणालयं नमामि भगवत्पादं शङ्करं लोकशङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवतो वदन्तः श्रीमच्छङ्करभगवत्पूज्यपाद सद्गुरुभ्यो नमः वन्देहं सच्चिदानन्दं विधिवर्यं महामतिं वेदवेदान्तदारक्यं तत्पुरुं प्रणतोऽस्म्यहं करुणालयं संयमीन्द्रं सदाश्रयं तत्पुरुं सच्चिदानन्दं सदाचार्यं समाश्रये श्री सच्चिदानन्देन्द्र सरस्वती महागुरुभ्यो नमः हरि ओं ब्रह्म कर्मण्य कर्मय पश्येत् इत्यारभ्य संयुक्तः कृत्स्य कर्मकृत् ज्ञानाग्निदग्ध कर्माणं शारीरं केवलं कर्म कुर्वन् यदिच्छालाभ संतुष्टः ब्रह्मार्पणं ब्रह्मभिः कर्मजान् विद्धितान् सर्वान् सर्वं कर्माखिलं पार्थ ज्ञानाग्निः सर्वकर्माणि योगसंन्यस्य कर्माणं चिन्तैर्वचनैः ಸರ್ವಕರ್ಮಸನ್ಯಾಸಮವೋಚತ್ ಭಗವಾನ್. ಈ ಶ್ಲೋಕಗಳಿಂದ ಭಗವಂತ ಸರ್ವಕರ್ಮ ಸನ್ಯಾಸವನ್ನು ಹೇಳಿದ ಅಂತ ಭಾಷ್ಯಕಾರರು ಮಾಡ್ತಿದ್ದಾರೆ. ಕಷ್ಟ ಇಲ್ಲ. ಕ್ರಿಯೆಯಲ್ಲಿ ಕ್ರಿಯಾರಹಿತನಾದ ಆತ್ಮ ಅವನು ಕಂಡುಕೊಳ್ತಾನೋ ಅಂತ ಆರಂಭ ಮಾಡಿಕೊಂಡು ಆ ಕಂಡುಕೊಂಡವನು ಯುಕ್ತನು, ಭಗವಂತನ ಕೂಡಿಕೊಂಡವನು, ಸರ್ವಕರ್ಮವನ್ನು ಮಾಡಿದವನು ಅಂತ ಅಲ್ಲಿಂದ ಅದೇ ಶ್ಲೋಕವೇ ಉತ್ತರಾರ್ಧ. ಆಮೇಲೆ ಜ್ಞಾನವೆಂಬ ಅಗ್ನಿಯಿಂದ ಎಲ್ಲಾ ಕರ್ಮವನ್ನು ಸುಟ್ಟಾಕೊಂಡವನು, ಅವನು ಶರೀರ ಸ್ಥಿತಿ ಮಾತ್ರ ಪ್ರಯೋಜನಕ್ಕಾಗಿ ಕರ್ಮವನ್ನು ಮಾಡುತ್ತಿದ್ದರೂ ಅದು ಕಂಡುಕೊಳ್ಳೋದಿಲ್ಲ. ತಾನಾಗಿಯೇ ಬಂದಂತಹ ಅನ್ನಾದಿಗಳಿಂದ ಸಂತುಷ್ಟನಾದವನಾಗಿ ಬ್ರಹ್ಮವೇ ಅರ್ಪಣವಾಗಿ ಎಲ್ಲರಿಗೂ ತೋರ್ತಿರೋದು. ಅರ್ಪಣ ಅಂತ ಏನಿದೆ, ಹವಿಸ್ಮೃತಿ ಏನಿದೆ, ಅಗ್ನಿ ಅಂತ ಏನಿದೆ, ಎಲ್ಲವೂ ಅವನಿಗೆ ಬ್ರಹ್ಮವೇ. ಕರ್ಮದಿಂದ ಉಂಟಾದದ್ದು ಇದೆಲ್ಲ, ಈ ರೀತಿ ಆತ್ಮಸ್ವರೂಪದಿಂದ ಉಂಟಾದದ್ದಲ್ಲ ಎಂಬುದಾಗಿ ತಿಳಿದು ಎಲ್ಲಾ ಕರ್ಮವು ಅರ್ಜುನವೇ ಜ್ಞಾನದಲ್ಲಿ ಮುಗಿದು ಹೋಗುತ್ತೆ. ಜ್ಞಾನ ಎಂಬ ದೊಡ್ಡ ಪಾತ್ರವಾಗಿ ಎಲ್ಲಾ ಕರ್ಮದ ಫಲವು ಅಡಕವಾಗುತ್ತೆ. ಜ್ಞಾನವೆಂಬ ಅಗ್ನಿಯಿಂದ ಸುಟ್ಟಾಕಿಕೊಂಡ ಕರ್ಮ ಉಳ್ಳವನು, ಯೋಗದಿಂದ ಎಲ್ಲಾ ಕರ್ಮವನ್ನು ಕೈಬಿಟ್ಟವನು. ಇದೇ ಎಂಬವರೆಗಿರುವಂತಹ ವಚನಗಳಿಂದ, ವಚನ ಅಂದ್ರೆ ವಾಕ್ಯಗಳಿಂದ ಎಲ್ಲಾ ಕರ್ಮಗಳ ಸನ್ಯಾಸವನ್ನು ಭಗವಂತ ಸನ್ಯಾಸ ಹೇಳ್ದಾನೇನೋ. ಆತ್ಮಸ್ವರೂಪ ಕರ್ಮಸನ್ಯಾಸವಾಗಿದೆ. ಎಲ್ಲಾ ಕರ್ಮಗಳನ್ನು ಬಿಟ್ಕೊಂಡಿದೆ ಆತ್ಮಸ್ವರೂಪ. ಅಂಥ ಆತ್ಮಸ್ವರೂಪವನ್ನು ಗುರುತಿಸಿದ ಪರಮಾತ್ಮ ಅಂತ ಈ ಶ್ಲೋಕಗಳಿಂದ ಪರಮಾತ್ಮನ ಆತ್ಮಸ್ವರೂಪ ಇಂಥದ್ದು ಅಂತ ತಿಳಿಸ್ಕೊಡ್ತಾ ಇದ್ದಾನೆ. ಸರ್ವಸನ್ಯಾಸವನ್ನು ಹೇಳ್ದಾನೆ, ಅಲ್ಲಿ ಸರ್ವಸನ್ಯಾಸ ಹೇಳ್ದಾನೆ. ಅದೇನೋ ಅದು ಮಾಡೋದು ಅನ್ಕೊಂಡ್ಬಿಡ್ತಾರೆ. ಸರ್ವಸನ್ಯಾಸ ಮಾಡೋದಲ್ಲ, ಅದು ಕ್ರಿಯಾರೂಪ ಅಲ್ಲ, ಕರ್ತೃತ್ವ ರೂಪ ಅಲ್ಲ. ಸನ್ಯಾಸವಾಗತ್ತೆ, ತತ್ವಜ್ಞಾನವಾಗುತ್ತಲೇ ಎಲ್ಲಾ ಕರ್ಮವೂ ಬಿಟ್ಟು ಹೋಗುತ್ತೆ. ಯಾವ ಕರ್ಮ ಸಂಬಂಧವೂ ಇಲ್ಲ. ಎಚ್ಚರವಾಗುತ್ತಲೇ ಕನಸಿನ ಸಂಬಂಧವನ್ನು ಹೇಗೆ ಕಳ್ಸ್ಕೊತಾನೋ, ತತ್ವಜ್ಞಾನವಾಗುತ್ತಲೇ ಸಮಸ್ತ ದ್ವೈತ ಸಂಬಂಧವನ್ನು ಕಳ್ಸ್ಕೊಂಡ್ಬಿಡ್ತಾನೆ. ದ್ವೈತ ಸಂಬಂಧವೇ ಬೇರೆ, ದ್ವೈತೈಕ ದೇಶವಾದ ಕರ್ಮ ಸಂಬಂಧ ಅಂತ ಇರುತ್ತೆ. ದ್ವೈತ ಪ್ರಪಂಚ ಸಂಬಂಧವೇ ಇಲ್ಲ ಅವನಿಗೆ. ಕರ್ಮ ಅಂದ್ರೆ ಒಂದು ಪಾರ್ಟ್ ಪ್ರಪಂಚದ್ದು. ಕರ್ಮವಾಗಲಿ, ನಾಮವಾಗಲಿ, ರೂಪವಾಗಲಿ, ಜಾತಿ ದ್ರವ್ಯ ಗುಣ ಕ್ರಿಯಾ ವಿಶೇಷವಾಗಲಿ ಯಾವುದು ಆತ್ಮ ಸಂಬಂಧ ಪಡೋದಿಲ್ಲ. ಆತ್ಮನು ಸ್ವಯಂ ಎಲ್ಲವನ್ನೂ ಮೀರಿದವನು, ಅತೀತನು. ಈ ಎಲ್ಲವಾಗಿ ತೋರ್ತಾ ಇದ್ದಾರೆ, ತಪ್ಪಬೇಕೆಂದ್ರೆ ಇಷ್ಟಾಗಿ ತೋರ್ತಾ ಇದ್ದಾರೆ. ವಸ್ತುತಃ ಆತ್ಮನಿಗೆ ಯಾವ ವಿಶೇಷವೂ ಇಲ್ಲ. ನಿರ್ವಿಶೇಷನು, ಚಿನ್ಮಾತ್ರನು ಆತ್ಮನು. ಈ ರೀತಿಯಾಗಿ ಕರ್ಮಾನುಷ್ಠಾನ ಲಕ್ಷಣಂ ಅದಲ್ಲ, ಕರ್ಮ ಸನ್ಯಾಸ ಔಷಧಿ ಮುಂದೆ ಕೇಳಬೇಕು. ಚಿತ್ವೇನಂ ಸಂಶಯಂ ಯೋಗಂ ಆತಿಷ್ಠ ಇತ್ಯನೇನ ವಚನೇನ ಯೋಗಂಚ ಕರ್ಮಾನುಷ್ಠಾನ ಲಕ್ಷಣಂ ಅನುತಿಷ್ಠ ಇತ್ಯುಕ್ತವಾನ್. ನೋಡಿ, 41ನೇ ಶ್ಲೋಕದವರೆಗೂ ಸರ್ವಕರ್ಮಸನ್ಯಾಸ ಹೇಳ್ದ. 42ನೇ ಶ್ಲೋಕದಲ್ಲಿ ಕರ್ಮಯೋಗ ಮಾಡುವುದ. ಒಳ್ಳೆ ಗ್ರಹಚಾರ, ಪಿಕಾಟ ಆಯ್ತು ಅರ್ಜುನಿಗೆ. ಯಾಕೆ ಹೀಗೆ ಕೊನೆ ಮುಗಿಸುವಾಗ ಹೀಗೆ ಮಾಡ್ಬಿಟ್ನಲ್ಲ ಪರಮಾತ್ಮ. ಕರ್ಮ ಸನ್ಯಾಸವನ್ನೇ ಹೇಳಿ, ಸರ್ವಕರ್ಮಸನ್ಯಾಸವನ್ನು ಹೇಳಿ, ಅಂತ ಸರ್ವಕರ್ಮಸನ್ಯಾಸವೇ ನನಗಿರ್ಲಿ, ಅದರಲ್ಲೇ ನಾನು ಇದ್ಬಿಡ್ತೀನಿ, ನನಗೆ ಯಾತಕ್ಕೆ ಬೇಕು ಕರ್ಮಯೋಗ?
ಎಲ್ಲ ಕೊನೆಯವರೆಗೂ 41ನೇ ಶ್ಲೋಕದವರೆಗೂ ಸರ್ವಕರ್ಮ ಸನ್ಯಾಸನ ಹೇಳ್ದ. 42ನೇ ಶ್ಲೋಕದ ಏನ್ ಮಾಡ್ದ, ಈ ಸಂಶಯವನ್ನ ಬಗೆಹರಿಸ್ಕೊಂಡು ಕರ್ಮಯೋಗವನ್ನು ಆಶ್ರಯಿಸ್ಕೋ ಅಂದ. ಯಾಕಪ್ಪ, ಒಳ್ಳೊಳ್ಳೆ ಎಲ್ಲ ಡಿಸ್ಪ್ಲೇ ಮಾಡ್ಬಿಟ್ಟು ಆಮೇಲೆ ನೀನ್ ತಗೋ, ಈ ಟೊಮೆಟೊ ಹಣ್ಣು ತಗೋದು, ಎಲ್ಲ ಹಣ್ಣು ಇಟ್ಬಿಡೋದು, ಮಾವಿನ ಹಣ್ಣು, ಹಲಸಿನ ಹಣ್ಣು, ಕಿವಿ ಹಣ್ಣು, ದ್ರಾಕ್ಷಿ ಎಲ್ಲ ಇಟ್ಬಿಟ್ಟು ನೀನು ಟೊಮೆಟೊ ಹಣ್ಣು ತಗೋ. ಇಟ್ಕೊಳ್ಬೋದಾ? ಅವನು ಟೊಮೆಟೊ ಹಣ್ಣು ಅಂತೆ, ಬಾಕಿ ಎಲ್ಲ ಒಳ್ಳೊಳ್ಳೆ ಹಣ್ಣು ತೋರಿಸೋದು. ಹಂಗೆ ಇಷ್ಟು ಶ್ಲೋಕಗಳಿಂದ ಸರ್ವಕರ್ಮ ಸನ್ಯಾಸವನ್ನು ಹೇಳಿ ಆತ್ಮಜ್ಞಾನವನ್ನು ಹೇಳಿ ಇವನಿಗೂ ಆತ್ಮಜ್ಞಾನವನ್ನೇ ತಗೋ, ಆತ್ಮಜ್ಞಾನವನ್ನೇ ಪಡ್ಕೋ, ಕೃತಾರ್ಥನಾಗು ಅಂತ ಹೇಳ್ಬೇಕಾ? ಆತ್ಮಜ್ಞಾನ ತಗೋ, ಮಾಡ್ಕೋ, ಕೃತಾರ್ಥನಾಗು ಅಂತ ಹೇಳಿದ. ಕರ್ಮಯೋಗ ಮಾಡು ನೀನು, ಯೋಗ ಮಾತಿಷ್ಠ ಅಂತ ಹೇಳಿ ಈ ವಚನದಿಂದ, ವಾಕ್ಯದಿಂದ ಕರ್ಮಾನುಷ್ಠಾನ ರೂಪವಾದ ಯೋಗವನ್ನ ಅನುಸರಣೆ ಮಾಡೋ ಅರ್ಜುನ ಅಂತ ಹೇಳ. ಯಾರಿಗಾದ್ರೂ ಕೇಳಿದ್ರೆ ಬೇಜಾರಾಗತ್ತೋ ಇಲ್ವೋ? ಒಳ್ಳೊಳ್ಳೊಳ್ಳೆ 500 ರೂಪಾಯಿ ನೋಟು, 2000 ರೂಪಾಯಿ ನೋಟು, 1000 ರೂಪಾಯಿ ನೋಟು, ಕಟ್ ಎಲ್ಲ ತೋರಿಸ್ಬಿಟ್ಟು ನೀನ್ ತಗೋ 5 ರೂಪಾಯಿ, ನಿಂಗೆ 5 ರೂಪಾಯಿ ತಗೊಂಡು ನಿನ್ಗೆ 5 ರೂಪಾಯಿ ಕೊಟ್ಬಿಟ್ರೆ, ನೋಟ್ ಎಲ್ಲ ತೋರಿಸ್ಬಿಟ್ಟು ಅದೊಂದು ಕೊಡ್ತಾರನೋ ಅಂದ್ಕೊಂಡಿರ್ಬೇಕು. ನಿಂಗೆ 5 ರೂಪಾಯಿ ತಗೊಂಡು 5 ರೂಪಾಯಿ ಕೊಟ್ಬಿಟ್ರೆ ಯಾವ್ದಕ್ಕೆ ತೋರಿಸ್ಬೇಕಪ್ಪ? 200 ರೂಪಾಯಿ ನೋಟು, 500 ರೂಪಾಯಿ ಕಟ್ಟಲ್ಲ ಯಾಕೆ ತೋರಿಸ್ಬೇಕಾ? ಎಲ್ಲ ಕಟ್ಟಲ್ಲ ತೋರಿಸ್ಬಿಡೋದು. 5 ರೂಪಾಯಿ ತಗೊಂಡು ಹೋಗೋ ಹಂಗಾಯ್ತು. ಕರ್ಮಾನುಷ್ಠಾನ ರೂಪವಾದ ಕರ್ಮಯೋಗವನ್ನು ಅನುಸರಿಸು ನೀನು ಎಂಬುದಾಗಿ ಉಪದೇಶ ಮಾಡ್ದ. ತಯೋರ್ಭಯೋಶ್ಚ ಕರ್ಮಾನುಷ್ಠಾನ ಕರ್ಮಸನ್ಯಾಸಯೋ ಸ್ಥಿತಿಗತಿವತ್ ಪರಸ್ಪರ ವಿರೋಧ ಏಕೇನ ಸಹ ಕರ್ತುಂ ಅಶಕ್ಯತ್ವಾತ್ ಕಾಲಭೇದೇನ ಚ ಅನುಷ್ಠಾನ ವಿಧಾನ ಅಭಾವಾತ್ ಅರ್ಥಾತ್ ಏತಯೋಃ ಅನ್ಯತರ ಕರ್ತವ್ಯತಾ ಪ್ರಾಪ್ತೋ ಸತ್ಯಾಂ ಯತ್ ಪ್ರಶಸ್ಯತರಂ ಏತಯೋಃ ಕರ್ಮಾನುಷ್ಠಾನ ಕರ್ಮಸನ್ಯಾಸಯೋಃ ತತ್ ಕರ್ತವ್ಯಂ ನೇತರತ ಇತ್ಯೇವಂ ಮನ್ಯಮಾನಃ ಪ್ರಶಸ್ಯತರ ಬಭೂತ್ಸಯಾ ಅರ್ಜುನ ಉವಾಚ ಸನ್ಯಾಸಂ ಕರ್ಮಣಾಂ ಕೃಷ್ಣ ಇತ್ಯಾದಿನ. ಒಂದು ರೀತಿ 3ನೇ ಅಧ್ಯಾಯದಲ್ಲಿ ಕರ್ಮಕ್ಕಿಂತ ಜ್ಞಾನ ಹೆಚ್ಚಿದ್ದಾಗಿದೆ, ಯಾಕಯ್ಯ ಕರ್ಮ ದಪ್ತಿಯಾ ಅಂತ ಕೇಳಿದಲ್ಲೇ ಆಯ್ತು. ಅದು ಇನ್ನೊಂದು ರೀತಿ ಪ್ರಕಾರಾಂತರದ ಅದನ್ನೇ ಹೇಳ್ತೀನಿ ಅಂತ. ಅದೇನ್ ಹೇಳ್ದ ಅರ್ಜುನ? ಏನ್ ಹೇಳ್ದ ಕರ್ಸೇನ? ಕರ್ಮಕ್ಕಿಂತ ಜ್ಞಾನ ಹೆಚ್ಚಿದ್ದಾಗಿದ್ರೆ ನನ್ನನ್ನು ಯಾಕೆ ಕರ್ಮ ಮಾಡುವಂತಿದ್ಯಾ ಅಂದ್ರೆ ಇಲ್ಲಿ ಏನ್ ಹೇಳ್ತಿರೋದ? ಅದೇ ತಾನೆ, ಸನ್ಯಾಸ ಕರ್ಮಗಳನ್ನು ಬಿಡೋದನ್ನು ಹೊಗಳ್ತಿದ್ಯಾ, ಕರ್ಮಾನುಷ್ಠಾನವನ್ನು ಹೊಗಳ್ತಾ ಇದೆಯಾ. ಇದೆಲ್ಲ ಯಾವ್ದು ನಾನು ಮಾಡ್ಬೇಕೋ? ಎರಡನ್ನೂ ಹೇಳ್ತಿದ್ಯಾ. ಕೊನೆಗೆ ಮಾಡೋದನ್ನ ಹೇಳಿದೆ, ಅಲ್ಲಿವರೆಗೂ ಬಿಡೋದನ್ನ ಹೇಳಿದೆ 4ನೇ ಅಧ್ಯಾಯದಲ್ಲಿ. ಅದನ್ನು ಬಹಳ ಯುಕ್ತ, ಕೃಚ್ಛ ಕರ್ಮಗಳು, ಯೋಗಿ ಅಂತ ಹೊಗಳ್ದ. ಮಾಡೋದಕ್ಕೆ ಏನು ಹೇಳಿಲ್ಲ, ಮಾಡು ಅಂದ ಅಷ್ಟೇ. ಇಷ್ಟು ದಿವಸ ಮಾಡು ಆಮೇಲೆ ಆತ್ಮಜ್ಞಾನ ಅದನ್ನೂ ಹೇಳಿಲ್ಲ. ಭಯಂಕರ ಪರಮಾತ್ಮ ಚೆನ್ನಾಗಿ ಜಿಗಿಟ್ಬಿಟ್ಟು ತೊಟ್ಲಾಡಿಸ್ತಾರೆ, ತೊಟ್ಲಾಡಿಸ್ತಾ ಇರ್ತಾರೆ. ಆಮೇಲೆ ಜಿಗಿಟ್ಬಿಡ್ತಾರೆ, ಜಿಗಿಟ್ಬಿಟ್ಟು ಅಯ್ಯೋ ಹೀಗೆ ಮಾಡ್ಬಿಟ್ರೆ ಹೆಂಗಾಗತ್ತೆ ನೋಡಿ. ತಯೋಹೋ ಉಭಯೋಹೋ ಕಯೋಹೋ ಕರ್ಮಸನ್ಯಾಸ ಕರ್ಮಾನುಷ್ಠಾನ ಎರಡರಲ್ಲೂ ಕರ್ಮಾನುಷ್ಠಾನದಲ್ಲಿ ಒಬ್ಬರಲ್ಲೇ ಎರಡು ಇರೋದು ಹೊಂದಲ್ಲ. ಸ್ಥಿತಿ ಗತಿ, ಒಬ್ಬ ನಿಂತ್ಕೊಂಡು ಇದ್ದಾನೆ ಹೋಗ್ತಾನೆ ಇದ್ದಾನೆ ಹೇಗಾಗಲ್ವೋ, ಅದು ಕೂತ್ಕೊಂಡಿದ್ದಾನೆ ನಿಂತ್ಕೊಂಡಿದ್ದಾನೆ ಎರಡೂ ಆಗಲ್ವೋ. ಅದೇ ರೀತಿ ಕರ್ಮಾನುಷ್ಠಾನವನ್ನೂ ಮಾಡು, ಕರ್ಮ ಸನ್ಯಾಸವನ್ನೂ ಮಾಡು ಅಂದ್ರೆ ಒಬ್ಬನಿಗೆ ಒಂದೇ ಕಾಲಕ್ಕೆ ಎರಡು ಮಾಡೋಕ್ಕಾಗಲ್ಲ, ವಿರೋಧವಾದ್ರಿಂದ, ಪರಸ್ಪರ ವಿರೋಧದ. ಒಬ್ಬನಿಗೆ ಮಾಡೋಕ್ಕೆ ಆಗೋದಿಲ್ಲವಾದ್ರೆ ಒಟ್ಟಿಗೆ ಅಟ್ ಎ ಟೈಮ್ ಎರಡನ್ನೂ ಮಾಡೋಕೆ ಆಗೋದಿಲ್ಲವಾದ್ರಿಂದ ಹೋಗ್ಕೊಳ್ಳಿ, ಒಂದು 5-6 ವರ್ಷ ಮಾಡೋ, ಆಮೇಲೆ ಆತ್ಮಜ್ಞಾನ ಮಾಡ್ಕೊಂಡು ಕಾಲಭೇದದಿಂದ ಹೇಳ್ತಾ ಇದ್ದಾನ ಅಂದ್ರೆ ಆ ರೀತಿ ಅನುಷ್ಠಾನ ವಿಧಾನವೂ ವಾಕ್ಯ ಇಲ್ಲ ಇಲ್ಲಿ. ಅರ್ಜುನ 5 ವರ್ಷ ಅಥವಾ 3 ವರ್ಷ ಕರ್ಮಯೋಗ ಚಂದಾಗಿ ಮಾಡು, ಆಮೇಲೆ ಆತ್ಮಜ್ಞಾನ ಮಾಡ್ಕೊಂಡು ಹಂಗೂ ಹೇಳಿಲ್ಲ. ನೀನ್ ಮಾತ್ರ ಯೋಗ ಮಾತಿಷ್ಠ, ಕರ್ಮಯೋಗವನ್ನೇ ಮಾಡು ಅಂದ. ಎಷ್ಟು ದಿವಸ ಏನು ಹೇಳಿಲ್ಲ. ಆದ್ರೆ ಆತ್ಮಜ್ಞಾನ ಬಹಳ ಹೆಚ್ಚು ಚೆನ್ನಾಗಿ ಹೊಗಳ ಮಾಡ್ದ, ಇದು ಮಾಡ್ದ. ಈ ರೀತಿ ಕಾಲಭೇದದಿಂದ ಅನುಷ್ಠಾನ ಮಾಡುವ ವಿಧಾನವನ್ನು ಮಾಡಿಲ್ಲವಾದ್ರಿಂದ ಅರ್ಜುನಿಗೆ ಏನನ್ನಿಸ್ತು? ಅರ್ಥ ಕರ್ಮಾನುಷ್ಠಾನ ಕರ್ಮ ಸನ್ಯಾಸ ಅಂತ ಏನಿದೆ ಎರಡನ್ನೂ ಒಬ್ಬನಿಗೆ ಮಾಡೋಕ್ಕಾಗೋದಿಲ್ಲ ಅಂತ ಆದ್ಮೇಲೆ ಇದೆರಡರಲ್ಲಿ ಯಾವುದು ಬೆಟರೋ ಅದನ್ನ ಮಾಡ್ಬೇಕು. ಪ್ರಶಸ್ತ ತರ ಎರಡರಲ್ಲಿ ಉತ್ತಮವಾದದ್ದು ಯಾವುದೋ
ಅದನ್ನ ಮಾಡ್ಬೇಕು ಅಂತ ಅನ್ಕೊಂಡ್ಬಿಟ್ಟ. ಅವನು ಅನಿಸಿದೆ, ಗೊತ್ತಾಗಿದೆ ಕರ್ಮಸನ್ಯಾಸಕ್ಕೆ ಕರ್ಮಾನುಷ್ಠಾನಕ್ಕಿಂತ ಕರ್ಮಸನ್ಯಾಸ ಹೆಚ್ಚು ಅಂತ ಗೊತ್ತಾಗಿದೆ. ಭಗವಂತನ ಬಾಯಲ್ಲಿ ಬರಲಿ ಕಾಯ್ತಾ ಇದ್ದಾನೆ. ಭಗವಂತನ ಬಾಯಲ್ಲಿ ಕರ್ಮಸನ್ಯಾಸ ಮಾಡೋ ಅಂತ ಅಂದ್ಬಿಟ್ಲೆ ಹಾರಿಬಿಡ್ತಾನೆ, ರಸದ ಹಾರಿಬಿಟ್ಟು ಓಡ್ಬಿಡ್ತಾನೆ. ಕಾಯ್ತಾ ಇದ್ದಾನೆ ಭಗವಂತ ಏನಾದ್ರು ಕರ್ಮಸನ್ಯಾಸ ಮಾಡು ಅಂದ್ಬಿಟ್ರೆ ರಸದಿಂದ ಹಾರಿದ್ದೆ ಓಡಬಿಡ್ತಾನೆ ಒಂದು ನಾಗಾಲೋಟಕ್ಕೆ. ನೀನ್ ಹೇಳಿದಲ್ಲ ಅಂತ ಏನ್ ಮಾಡಿದ್ರು ಭಗವಂತ ಬಿಡಲ್ಲ. ಗೊತ್ತು ಓಡಕ್ತಾ ಇದ್ದ ಕಳ್ಳ ಮರ ಬಿಡದ ಇವನನ್ನ ಅಂತ ಹೇಳ್ಬಿಟ್ಟು ಪರಮಾತ್ಮ ನೀ ಕರ್ಮಯೋಗ ಮಾಡು ಎಂಬುದಾಗಿ ಅವನು ಹೇಳ್ತಾ ಇದರಲ್ಲಿ ಕರ್ಮಸನ್ಯಾಸ ಕರ್ಮಾನುಷ್ಠಾನಗಳಲ್ಲಿ ಕರ್ಮಾನುಷ್ಠಾನ ಯಾವುದು ಪ್ರಶಸ್ತಿಕರವೋ ಅದು ಮಾಡಬಿಡ್ತಕ್ಕದ್ದು, ಇನ್ನೊಂದು ಅಲ್ಲ ಎಂಬುದನ್ನಾಗಿ ತಿಳಿದವನಾಗಿ ಯಾವುದಪ್ಪ ನಿನ್ನ ಪ್ರಕಾರ ಹೆಚ್ಚು ಕೃಷ್ಣ, ನೀನು ಪ್ರಾಮಾಣಿಕ, ನೀನು ಸತ್ಯ ಹೇಳುವನು, ನೀನು ಖಂಡಿತ ಸುಳ್ಳು ಹೇಳುವನಲ್ಲ. ಆದ್ರಿಂದ ಕರ್ಮಾನುಷ್ಠಾನ ಹೆಚ್ಚ ಕರ್ಮಸನ್ಯಾಸ ಹೆಚ್ಚು ಹೇಳ್ಬಿಡುವಾಗೆ. ಈ ಪ್ರಶ್ನೆ ಇವಾಗ ಸಿಕ್ಕಾಕೊಂಡ್ಬಿಟ್ಟ ಪರಮಾತ್ಮ. ಇವಾಗ ಕರ್ಮಾನುಷ್ಠಾನ ಹೆಚ್ಚು ಅಂದ್ರೆ ಸುಳ್ಳು ಹೇಳ್ದಂಗಾಗತ್ತೆ, ಕರ್ಮಸನ್ಯಾಸ ಹೆಚ್ಚು ಅಂತಂದ್ರೆ ಓಡೋಗ್ತಾನೆ, ಸನ್ಯಾಸ ಮಾಡ್ತೀನಿ ಅಂತಾನೆ. ಏನ್ ಮಾಡೋದು ಇವಾಗ? ಕರ್ಮಾನುಷ್ಠಾನ ಕಡೆ ಹೆಚ್ಚು ಅರ್ಜುನ ಅಂತ ಅಂದ್ಬಿಟ್ರೆ ಏನಾಗುತ್ತೆ? ಸುಳ್ಳು ಹೇಳ್ದಂಗಾಗುತ್ತೆ ಪರಮಾತ್ಮ. ಕರ್ಮಾನುಷ್ಠಾನ ಹೆಚ್ಚಾಗುತ್ತೋ ಕರ್ಮಸನ್ಯಾಸಕ್ಕಿಂತ? ಕರ್ಮಾನುಷ್ಠಾನ ಇರೋ ಜಾತಕ್ಕೆ ಕರ್ಮಸನ್ಯಾಸಕ್ಕೆ ಸಾಧನ ಫಲಕ್ಕಿಂತ ಹೆಚ್ಚಾಗ್ಬಿಡುತ್ತಾ? ಕರ್ಮಾನುಷ್ಠಾನ ಸಾಧನ, ಕರ್ಮಸನ್ಯಾಸ ಫಲ ಹೆಚ್ಚು ಸಾಧನಕ್ಕಿಂತ. ಈ ಕರ್ಮಾನುಷ್ಠಾನ ಹೆಚ್ಚು ತನ್ನೋ ಹಾಗಿಲ್ಲ, ಕರ್ಮಸನ್ಯಾಸ ಅಂದ್ರೆ ಹೆಚ್ಚು ಅಂತ ಹಾಗಿಲ್ಲ. ಅರ್ಜುನಿಗೆ ಯೋಗ್ಯತೆ ಇಲ್ಲ. ಇವಾಗ ಅರ್ಜುನಿಗೆ ಯೋಗ್ಯತೆ ಇದೆ ಇರೋದ್ರಿಂದ ಕರ್ಮಸನ್ಯಾಸ ಹೆಚ್ಚು ಅಂತ ಆಗಿಲ್ಲ, ಕರ್ಮಾನುಷ್ಠಾನ ಅಂತ ಹೇಳಿ ಹೆಚ್ಚು ಅಂತ ತಪ್ಪಾಗತ್ತೆ. ಭಗವಂತ ಬುದ್ಧಿವಂತಿಕೆಯಿಂದ ನೋಡಪ್ಪ ಎರಡೂ ಒಳ್ಳೇದೇ ಕಣ, ಎರಡೂ ಉತ್ತಮವೇ ಕಣ, ಎರಡೂ ಶ್ರೇಷ್ಠ ಕಣ, ಹಿಂಗ್ ಭಗವಂತ ನಿಶೇಷಕರಾಗು. ಆದರೆ ತೂ ಕರ್ಮಯೋಗೋ ವಿಶಿಷ್ಯತೆ, ನಿನಗೆ ಕರ್ಮಯೋಗ ವಿಶಿಷ್ಯ ಕಸ್ಯ ಅಜ್ಞಸ್ಯ. ಭಗವಂತ ಉತ್ಸಾಹ ಕೊಡೋದ್ರಲ್ಲಿ ಎಕ್ಸ್ಪರ್ಟ್, ಬಹಳ ಪಾಲ್ಕಿ ವಾಲಿ ಇಲ್ಲ, ರಾಮ್ಜೆಟ್ ಮಲಾನಿ ಇಲ್ಲ, ಭಗವಂತನ ಮುಂದೆ ಯಾರೂ ಇಲ್ಲ, ಸೂಪರ್ ಅಂತ ಕೊಡ್ತಾರೆ. ಈ ರೀತಿ ಯೋಚನೆ ಮಾಡ್ತಾ ಪ್ರಶಸ್ತ ತರ ಯಾವ್ದು ಬೆಟರ್ ಅದನ್ನ ತಿಳ್ಕೋಬೇಕು ಅಂತ ಇಷ್ಟಪಟ್ಟವರಾಗಿ ಅರ್ಜುನ ಕೇಳ್ತಿದ್ದಾನೆ, ಸನ್ಯಾಸಂ ಕರ್ಮಣಾಂ ಕೃಷ್ಣ ಕರ್ಮಗಳ ಸನ್ಯಾಸವನ್ನು ಹೋಗುತ್ತಿದೆಯಾ? ಗ್ಯಾಪ ಇಟ್ಕೋ, ಕರ್ಮಯೋಗವನ್ನು ಹೇಳ್ತಾ ಇದೆಯಾ? ಇವಾಗ ಹೇಳು, ನಾನು ಯಾವ್ದು ಮಾಡಿ, ಕರ್ಮ ಸನ್ಯಾಸ ಮಾಡ್ಲೋ ಕರ್ಮಯೋಗ ಮಾಡ್ಲೋ, ಕರ್ಮಾಠ ಮಾಡ್ಲೋ? ಈಗ ಅರ್ಜುನ ಪ್ರಶ್ನೆ ಅಭಿಪ್ರಾಯ ಏನು ಅಂತ ತೆಗಿತಾರೆ ಭಾಷ್ಯಕಾರರು. ದೊಡ್ಡ ಚರ್ಚೆ ಇಲ್ಲೊಂದು. ನನುಚ ಆತ್ಮವಿದ ಜ್ಞಾನಯೋಗೇ ನಿಷ್ಠಾಂ ಪ್ರತಿಪಾದಯಿಷನ್ ಪುರೋದಾಹೃತೈರ್ವಚನೈ ಭಗವಾನ್ ಸರ್ವಕರ್ಮ ಸನ್ಯಾಸಮಘೋಷಿತ್ ಮತ್ತು ಅನಾತ್ಮಜ್ಞಸ್ಯ. ಅಲ್ಲ, ಏನ್ ಶಂಕರಾಚಾರ್ಯ ಪರಮಾತ್ಮ ಅರ್ಜುನ ಪ್ರಶ್ನೆ ಮಾಡಿಸಿದಾರಲ್ಲ, ಭಗವಂತ ಆತ್ಮಜ್ಞಾನಿಗೆ ಜ್ಞಾನಯೋಗದವನ್ನೇ ಸಂಬಂಧ ಹೇಳಿ ಆ ನಿಷ್ಠೆಯನ್ನ ಪ್ರತಿಪಾದನೆ ಮಾಡ್ಬೇಕು ಅಂತ ಇಷ್ಟಪಟ್ಕೊಳ್ತಾ ಹಿಂದೆ ಉದಾಹರಣೆ ಕೊಟ್ರಲ್ಲ, ಕರ್ಮಣ್ಯ ಕರ್ಮ ವಿಪಶ್ಯ, ಅಲ್ಲಿಂದ ಯೋಗ ಸಂನ್ಯಾಸ ಕರ್ಮಾಣಂ ಎಂಬುವರೆಗೆ ಆ ವಾಕ್ಯಗಳಿಂದ ಜ್ಞಾನಯೋಗದ ನಿಷ್ಠೆಯನ್ನ ಭಗವಂತ ಹೇಳಿದ್ದಾನೆ. ಅದು ಸರ್ವಕರ್ಮ ಸನ್ಯಾಸ ರೂಪವಾಗಿರ್ತಕ್ಕಂಥ ನಿಷ್ಠೆ. ಅದನ್ನ ಹೇಳಿದ ಹೊರತು ಅಜ್ಞನಿಗೆ ಹೇಳೇ ಇಲ್ಲ ಪರಮಾತ್ಮ. ಸರ್ವಕರ್ಮ ಸನ್ಯಾಸ ಯಾರಿಗೆ ಹೇಳ್ದ? ಆತ್ಮವಿಧ ಅಂದ್ರೆ ಆತ್ಮಜ್ಞಾನಿಯಾದವನಿಗೆ. ಆತ್ಮವಿಧ ಷಷ್ಠಿ, ಆತ್ಮವಿತ್ ಪ್ರಥಮ ಏಕವಚನ, ಆತ್ಮವಿಧ ಷಷ್ಠಿ, ಆತ್ಮವಿಧ ಆತ್ಮಜ್ಞಾನಿಯಾದವನಿಗೆ ಪರಮಾತ್ಮ ಏನ್ ಮಾಡ್ದ? ಸರ್ವಕರ್ಮ ಸನ್ಯಾಸ ಹೇಳ್ದ, ಅಜ್ಞನಿಗೆ ಹೇಳೇ ಇಲ್ಲ. ಅದನ್ನ ಪ್ರಶ್ನೆ ಮಾಡ್ದ ಅರ್ಜುನ, ನಿಂಗೆ ಹೇಳಿದಾನ? ನೀನು ಜ್ಞಾನಿಯ, ನೀನು ಅಜ್ಞಾನಿನೋ? ನನ್ ಪ್ರಶ್ನೆ ಮಾಡ್ತೀನಿ. ಹಿಂದೆ ಉದಾಹರಣೆ ಮಾಡಿದ್ದಾಗಿರ್ತಕ್ಕಂತಹ ವಾಕ್ಯಗಳಿಂದ ಭಗವಂತನಾದ ಪರಮಾತ್ಮನೋ ನಾರಾಯಣನೋ ಆತ್ಮಜ್ಞಾನಿಯಾದವರಿಗೆ ಜ್ಞಾನಯೋಗದ ನಿಷ್ಠೆಯನ್ನು ಪ್ರತಿಪಾದನೆ ಮಾಡಬೇಕು ಅಂತ ಇಷ್ಟಪಟ್ಕೊಂಡವನಾಗಿ ಸರ್ವಕರ್ಮ ಸನ್ಯಾಸನ ಹೇಳಿದ್ನೇ ಹೊರತು ಅನಾತ್ಮಜ್ಞನಿಗೆ ಹೇಳೇ ಇಲ್ಲ. ಅತಶ್ಚ ಕರ್ಮಾನುಷ್ಠಾನ ಕರ್ಮ ಸನ್ಯಾಸಯೋ ಭಿನ್ನ ಪುರುಷ ವಿಷಯತ್ವಾತ್ ಅನ್ಯತರಸ್ಯ ಪ್ರಶಸ್ಯ ತರತ್ವ ವಿಭುತ್ಸಯ ಕೃಷ್ಣೋ ಅನುಪನ್ನಃ. ಏನು ಅಗ್ನಿ ಕಾರ್ಯ ಮಾಡ್ಕೊಂಡು ವೈರಾಧ್ಯನ ಮಾಡ್ಕೊಂಡು ಇದೆಯಾ, ಗೃಹಸ್ಥ ಉಪಾಸನ ಮಾಡ್ಕೊಂಡು ವಿಷಯ ಮಾಡ್ಕೊಂಡು ಆ ರೀತಿ ಇದ್ದಾನೆ. ಅದು ಹೆಚ್ಚೋ ಇದು ಹೆಚ್ಚೋ ಕೇಳ್ಬೋದಾ? ನೀನ್ ಯಾರೋ ಬ್ರಹ್ಮಚಾರಿ,
ಬ್ರಹ್ಮಚಾರಿ ವೇದಾಧ್ಯಯನ ಮಾಡ್ಕೊಂಡು ಗುರುಕುಲದಲ್ಲಿ ಇದ್ಕೊಂಡು ಸಂಧ್ಯಾಧಾನ ಸಂಜಾವನೆ ಅಗ್ನಿ ಕಾರ್ಯ ಮಾಡ್ಕೊಂಡಿದ್ದಾನೆ. ಗೃಹಸ್ಥ ಉಪಾಸನಾ ವೈಶ್ವ ದೇವಪೂಜೆ ಮಾಡ್ಕೊಂಡು ಮನೇಲಿದ್ದಾನೆ. ಅದೊಚ್ಚೋ ಇದೊಚ್ಚೋ ಅಂತ ಹೆಂಗೆ ಬರುತ್ತೆ? ಭಿನ್ನ ಪುರುಷಾನುಷ್ಠಾನ ಇವ್ ಮಾಡಕ್ಕೆ ಬರೋದು ಅದನ್ನ ನಿಂದ ನಾವು ಮಾಡಕ್ ಬರಲ್ಲ, ಅವನ್ನ ನಿನ್ ಮಾಡಕ್ ಬರಲ್ಲ. ಹೀಗಾಗಿ ಬೇರೆ ಬೇರೆ ಪುರುಷರು ಅನುಷ್ಠಾನ ಮಾಡುವ ವಿಚಾರ ಇದು. ಸ್ವರೂಪ ಸನ್ಯಾಸ ಮಾಡುವವರು ಸನ್ಯಾಸಿಗಳು, ಕರ್ಮಯೋಗ ಮಾಡುವವನು ಗೃಹಸ್ಥ. ಹೀಗೆ ಇರುವಾಗ ಈ ಎರಡರಲ್ಲಿ ಯಾವುದು ಶ್ರೇಷ್ಠ, ಯಾವುದು ಬೆಟರು, ಯಾವುದು ಉತ್ತಮ, ಈ ರೀತಿಯಾಗಿ ತಿಳ್ಕೋಬೇಕು ಅನ್ನೋ ಇಚ್ಛೆಯಿಂದ ಪ್ರಶ್ನೆ ಮಾಡ್ತಾ ಇದ್ದಾನೆ ಪರಮಾತ್ಮ ಅರ್ಜುನ. ನೀವು ವ್ಯಾಖ್ಯಾನ ಮಾಡೋದಾದ್ರೆ ಇದು ಹೊಂದಲ್ವಲ್ರಿ, ಇದನ್ನ ತಿಳ್ಕೋಕೋಸ್ಕರ ಹೆಂಗ್ರಿ ಅರ್ಜುನ ಪ್ರಶ್ನೆ ಮಾಡಕ್ ಬರುತ್ತೆ? ಅರ್ಜುನಿಗೆ ಸಂಬಂಧಪಡದೇ ಇರೋ ವಿಚಾರ ಅದು. ಸರ್ವಕರ್ಮ ಸನ್ಯಾಸ ಮಾಡೋರು ಜ್ಞಾನಿಗಳು, ಅವ್ರು ಯತೀಶ್ವರರು, ಜ್ಞಾನ ತಲ್ಲಜರು. ತಲ್ಲಜಾನ ಗೊತ್ತಾ? ತಲ್ಲಜಾನ ಶಸ್ತವಾಚಕ ನಮೂನ್ ಅಯಶುಭಾವಹೋ ವಿಧಿ ತಲ್ಲಿಕಾ ಮಚರ್ಚಿಕಾ ಮಕಾಂಡ ತಲ್ಲ ಮುದ್ದಜೌ ಪ್ರಶಸ್ತವಾಚಕ ನಮೂನ್ ಅಯಶುಭಾವಹೋ ವಿಧಿ. ಆಗಿದವ ಪಾಠ ಆಗಿದೆ ಒಂದು ಸುಮಾರು ಟೈಮ್. ಅಲ್ಲಿ ಪ್ರಶಸ್ತ ತರತ್ವ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕದ್ದನ್ನ ತಿಳ್ಕೋಬೇಕು ಅನ್ನೋ ಇಚ್ಛೆಯಿಂದ ಪ್ರಶ್ನೆ ಮಾಡ್ತಾ ಇದ್ದಾನೆ ಅರ್ಜುನ ಅಂತಂದ್ರೆ ಅದು ಹೊಂದೋದಿಲ್ವಲ್ಲ ಅಂತ ಆಕ್ಷೇಪ, ಪೂರ್ವಪಕ್ಷ. ಅದಕ್ಕೆ ಭಾಷೆಗೆ ಉತ್ತರ ಕೊಡ ಸತ್ಯಮೇವಂ, ಸತ್ಯಮೇವ ಕರೆಕ್ಟ್, ಸರಿಯೇ, ನಿಜಾನೇ, ನೀನ್ ಹೇಳೋ ಹಂಗೆ ಕರೆಕ್ಟ್. ನಿನ್ನ ಅಭಿಪ್ರಾಯದಂತೆ ಹೊಂದಲ್ಲ, ಆದರೆ ಅರ್ಜುನ ಅಭಿಪ್ರಾಯದಂತೆ ಹೊಂದತ್ತೆ. ತ್ವದಭಿಪ್ರಾಯೇಣ ಪ್ರಶ್ನೋಪಪದ್ಯತೆ. ನಿನ್ನ ಅಭಿಪ್ರಾಯ, ನೀನು ಈ ರೀತಿ ವಿಭಾಗ ಮಾಡಿಕೊಂಡು ಬೇರೆ ಬೇರೆ ಅನುಷ್ಠಾನ ಮಾಡೋದಾದ್ರಿಂದ ನೀನ್ ಹೆಂಗೆ ಕೇಳಕ್ಕಾಗತ್ತೆ? ನೀನ್ ಕೇಳಿ ಕರೆಕ್ಟು, ನಿನ್ನ ಅಭಿಪ್ರಾಯದಂತೆ ಅರ್ಜುನ ಪ್ರಶ್ನೆ ಮಾಡಿದ್ ಹೊಂದಲ್ಲ. ಆದರೆ ಪ್ರಶ್ನು ಸ್ವಾಭಿಪ್ರಾಯೇಣ ಪುನಃ ಪ್ರಶ್ನೋ ಯುಜ್ಯತೆ ವೇತಿ ವದಾಮಃ. ಪ್ರಶ್ನು ಯಾವ ಭಕ್ತಿ? ಷಷ್ಠಿ. ಕೇಳುವಂಥವನಾದ ಅರ್ಜುನನ ತನ್ನ ಅಭಿಪ್ರಾಯದಿಂದಲಾದರೂ ಈ ಪ್ರಶ್ನೆ ಹೊಂದೇ ಹೊಂದತ್ತೆ ಎಂಬುದಾಗಿ ನಾವು ಹೇಳುತ್ತೇವೆ. ಹೇಗೆ? ಇವಾಗ ತತ್ಕಥಂ, ಅದ್ ಹೆಂಗ್ ಹೊಂದತ್ತೆ ಅಂತ ಹೇಳ್ತೀರಾ ಅಂತ ಕೇಳಿದ್ರೆ ಕೇಳಿ, ಪೂರ್ವೋದಾಹೃತ ವಚನೈ ಭಗವತ ಕರ್ಮ ಸನ್ಯಾಸಸ್ಯ ಕರ್ತವ್ಯತೆಯ ವಿವಕ್ಷಿತತ್ವಾತ್ ಪ್ರಾಧಾನ್ಯ, ಅದು ಮುಖ್ಯವಾದದ್ದು. ನಾವು ಹಿಂದೆ ಈ 5ನೇ ಅಧ್ಯಾಯದ ಪೀಠಿಕೆಯ ಮೊದಲನೇ ಪ್ಯಾರಾದಲ್ಲಿ 320ನೇ ಭಾಷೆ ಭಾಗದ ಪ್ಯಾರಾದಲ್ಲಿ ಒಂದು 8-10 ವಾಕ್ಯಗಳನ್ನು ಉದಾಹರಣೆ ಮಾಡಿದ್ವಲ್ಲಪ್ಪ. ಆ 8-10 ವಾಕ್ಯಗಳಿಂದ ಭಗವಂತ ಏನನ್ನು ಮಾಡಬೇಕು ಅಂತ ವಿವಕ್ಷೆ ಮಾಡ್ಕೊಂಡಿದ್ದಾನೆ? ಕರ್ಮ ಸನ್ಯಾಸವನ್ನು ಮಾಡಬೇಕು ಅಂತ ಮಾಡ್ಕೊಂಡಿದ್ದಾನೆ. 4ನೇ ಅಧ್ಯಾಯದಲ್ಲಿ ಕರ್ಮ ಸನ್ಯಾಸವನ್ನೇ ಒತ್ತಿ ಹೇಳಬೇಕು ಅಂತ ಅಂದ್ಕೊಂಡಿದ್ದಾನೆ. ಅದು ಪ್ರಧಾನವಾದದ್ದು, ಅದು ಮುಖ್ಯವಾದದ್ದು, ಅದು ಇಂಪಾರ್ಟೆಂಟ್, ಅದು ಪ್ರೈಮ್, ಅದೇ ಸಾರ, ಅದು ಮುಖ್ಯವಾದ್ದು. ಅದ್ರ ಬಗ್ಗೆ ಅಮೆಂಡ್ಮೆಂಟ್ ಇಲ್ಲ, ಅದು ತೀರ್ಮಾನ. ಆ ವಾಕ್ಯಗಳಿಂದ ಕರ್ಮಣ್ಯ ಕರ್ಮಯಪ್ಪ ಶಾಲೆಯಿಂದ 41ನೇ ಶ್ಲೋಕದವರು ಯೋಗ ಸನ್ಯಸ್ತ ಕರ್ಮಾನುಮೋದ ಶ್ಲೋಕಗಳಿಂದ ಎಷ್ಟು ಆ ವಾಕ್ಯಗಳಿದೆ, ಎಲ್ಲಾ ವಾಕ್ಯಗಳಿಂದಲೂ ಸರ್ವಕರ್ಮ ಸನ್ಯಾಸವನ್ನೇ ಮಾಡಬೇಕು. ಅದೇ ಸಹಜ ಸ್ಥಿತಿ. ಅದು ಮಾಡೋದಲ್ಲ, ಇರೋದು, ಕಂಡ್ಕೊಳ್ಳೋದ್ರಿಂದ ಗೊತ್ತಾಗೋದು, ಆತ್ಮಜ್ಞಾನದಿಂದ ಅದು ತಾನಾಗಿ ಒದಗುವಂಥದ್ದು, ಅದು ಪ್ರಧಾನವಾದದ್ದು, ಅದು ಮುಖ್ಯವಾದದ್ದು. ಆದರೆ ಅದನ್ನ ಮಾಡಬೇಕು ಅಂತಂದ್ರು ಮಾಡೋರೊಬ್ರು ಇರ್ಬೇಕಾ? ಮಾಡೋರು ಇಲ್ದೇನೆ ಮಾಡ್ಬೇಕು ಅಂತನಕ್ಕಾಗತ್ತನ? ಅಂತರೇಣ ಚ ಕರ್ತಾರಂ ತಸ್ಯ ಕರ್ತವ್ಯತ್ವ ಅಸಂಭವಾತ್ ಅನಾತ್ಮವಿದಪಿ ಕರ್ತಾ ಪಕ್ಷೇ ಪ್ರಾಪ್ತೋ ಅನೂಜ್ಯತೆ ವಾ. ಅಲ್ಲಿ 2 ಭಾಗ ಮಾಡ್ಕೊಂಡ್ಬಿಟ್ಟಿದ್ದಾರೆ. ತತ್ವಜ್ಞಾನಿಗೆ ಸ್ವರೂಪ ಸನ್ಯಾಸ ಸಹಜ, ಆದರೆ ಮುಮುಕ್ಷುವಾದವನು ಕೂಡ ಸನ್ಯಾಸ ಮಾಡಬೇಕು. ಜ್ಞಾನಿ ಅಲ್ಲ, ಮುಮುಕ್ಷು, ವಿರಕ್ತನಾಗಿದ್ದಾನೆ, ಕರ್ಮಯೋಗ ಮಾಡಿ ಚಿತ್ತಶುದ್ಧಿ ಹೊಂದಿದ್ದಾನೆ, ಇನ್ನು ಧ್ಯಾನ ಯೋಗಕ್ಕೆ ಕೈ ಹಾಕ್ತಾ ಇದ್ದಾನೆ. ಅವನು ಹೇಗೆ ಬರ್ಬೇಕು? ಧ್ಯಾನ ಯೋಗ ಬರುವಾಗ ಸ್ವರೂಪ ಸನ್ಯಾಸ ಮಾಡ್ಕೊಂಡೇ ಬರ್ಬೇಕು. ವಿವಿಧಿಶಾ ಸನ್ಯಾಸ ಇದು. ಯಾವ ಸನ್ಯಾಸ? ಮೊದಲು ಜ್ಞಾನಿಯಾಗಿ ಅಲ್ಲಿ ನೆಲೆ ನಿಲ್ಲೋದು ವಿದ್ವತ್ ಸನ್ಯಾಸ, ಇದು ವಿವಿಧಿಶಾ ಸನ್ಯಾಸ. ತತ್ವಜ್ಞಾನಿಯಾದವನು ಸ್ವರೂಪ ಸನ್ಯಾಸದಲ್ಲೇ ನೆಲೆ ನಿಂತವನಾಗಿ ಅಲ್ಲೇ ಇರ್ತಾನೆ ಅನ್ನೋ ಸಹಜವಾದರೂ, ಅಲ್ಲಿ ನೆಲೆ ನಿಲ್ಲುವುದಕ್ಕೋಸ್ಕರ ಅಜ್ಞನಾದವನು ಈ ಒಂದು ಶಾಸ್ತ್ರ ಪ್ರಕಾರ ಈ ಕರ್ಮವನ್ನು ಬಿಡೋದು ಅನ್ನೋದು ಒಂದು ಉಂಟು. ಚತುರ್ಥಾಶ್ರಮ ಸ್ವೀಕಾರ ಅಂತ ಒಂದು ಉಂಟು, ಸನ್ಯಾಸಾಶ್ರಮ ಸ್ವೀಕಾರ ಅಂತ ಒಂದಿದೆ. ಆತ್ಮಜ್ಞಾನಕ್ಕೋಸ್ಕರವಾಗಿಯೇ ಇರುವಂತಹ ಸನ್ಯಾಸ ಅದು. ತುರಿಯಾಶ್ರಮ,
ಅದು ವೇದೋಕ್ತ ಪಾರಿವ್ರಾಜ್ಯ, ಮಾತ್ರ ಸನ್ಯಾಸ ಅಲ್ಲ, ವೈದಿಕ ಸನ್ಯಾಸ. ಛಾಂದೋಗ್ಯತಕ್ಕಂತಹ ಸನ್ಯಾಸ ಇದೆ. ಇದಮೇವ ಏಕಂ ವೇದೋಕ್ತಂ ಪಾರಿವ್ರಾಜ್ಯಂ ಯತ್ತಿದಂಡ ಕಮಂಡಲ್ವಾಜ್ಯ ಪರಿಗ್ರಹ. ಬಾಯ್ಬಿಟ್ರೆ ಏನು ಆಗ್ತದೆ? ಅಂದ್ರೆ ಶ್ರವಣ ಮನನ ಮಾಡಿದವ್ರಂತಾನ? ಅಲ್ಲಲ್ಲ, ಜ್ಞಾನಿ, ತತ್ವಜ್ಞಾನಿ ಆಗ್ಬಿಟ್ಟು ಆ ಸ್ವರೂಪದ ನೆಲೆ ನಿಂತವನು ವಿದ್ವತ್ ಸನ್ಯಾಸಿ. ಅವನು ಗೃಹಸ್ಥನೇ ಆಗಿರ್ಲಿ, ಬ್ರಹ್ಮಚಾರಿ ಆಗಿರ್ಲಿ, ಅವನು ನಿಜವಾದ ಸನ್ಯಾಸಿ. ಅವನು ವಿವಿಧ ಸನ್ಯಾಸಿ ಪಡೆದಾಯ್ತು ಅಂತವ್ರನ್ನ ಅಲ್ಲ, ಅವ್ರ ಸನ್ಯಾಸಿ ಅಂತಾರ ಅವ್ರಿಗೆ. ಅವನ ನಿಜ ಸನ್ಯಾಸಿ. ಆ ಸನ್ಯಾಸಿ ಆಗೋದಕ್ಕೆ ಈ ಕಾಯಿ ಬಟ್ಟೆ ಹೊಡೋದು. ಅಲ್ಲ, ತತ್ವಜ್ಞಾನಿ ಆದ್ಮೇಲೆ ತತ್ವಜ್ಞಾನಿ ಅಂತಾನೆ ಅಂತಾರೆ. ತತ್ವಜ್ಞಾನಿನೇ ಸನ್ಯಾಸಿ, ಅದೇ ಮುಖ್ಯ ಸನ್ಯಾಸಿ. ಅವನೇ ರಿಯಲ್ ಸನ್ಯಾಸಿ. ರಿಯಲ್ ಸನ್ಯಾಸಿ ಹಾಗೆ ಅವ್ರು ಹೆಂಗಸಾಗಿರ್ಲಿ, ಗಂಡಸಾಗಿರ್ಲಿ, ಯಾರೇ ಆಗಿರ್ಲಿ, ತತ್ವಜ್ಞಾನಿ ಆಗ್ಬಿಟ್ರೆ ರಿಯಲ್ ಸನ್ಯಾಸಿ ಅವನೇ. ಆ ಸನ್ಯಾಸಿ ಆಗುವುದಕ್ಕೆ ಸನ್ಯಾಸಿ ಅಂದ್ರೆ ಯಾರು ತತ್ವಜ್ಞಾನ ಆಗ್ಬೇಕು, ಪಡೆದವರು. ತತ್ವಜ್ಞಾನ ಪಡ್ಕೋಬೇಕು ಅಂತ ಪ್ರಯತ್ನ ಪಡ್ತಿರೋ ಸನ್ಯಾಸಿಗಳು ಸನ್ಯಾಸಿ. ತತ್ವಜ್ಞಾನ ಅದಕ್ಕೋಸ್ಕರ ಫುಲ್ ಡಿವೋಟ್ ಆಗಿ ನಾನು ಯಾವಾಗಲೂ ತತ್ವ ಚಿಂತನೆ ಮಾಡ್ತಾನೇ ಇರ್ತೀನಿ, ಕೂತ್ಕೊಳ್ತಾನಲ್ಲ. ನನಗೆ ಮನೆ ಜಂಜಾಟ ಬೇಡ, ಹಣ ಸಂಬಂಧ ಬೇಡ, ಮಕ್ಕಳ ಸಂಬಂಧ ಬೇಡ, ಲೋಕದ ಸಂಬಂಧ ಬೇಡ, ಯಾವ ಪುಣ್ಯ ಲೋಕವೂ ಬೇಡ. ಪುಣ್ಯಕ್ಕಾಗಿ ಕರ್ಮ ಮಾಡೋಲ್ಲ, ಆಮೇಲೆ ಅನ್ನಕ್ಕಾಗಿ ಕರ್ಮ ಮಾಡೋದಿಲ್ಲ, ಯಾವುದೇ ಕೀರ್ತಿಗಾಗಿ ಮಾಡಲ್ಲ. ಶರೀರ ಸ್ಥಿತಿ ಮಾತ್ರ ಪ್ರಯೋಜನ ಒಂದು ಇಟ್ಕೊಂಡಿರ್ತಾನೆ ಅಷ್ಟೇ. ಸಂಪಾದನೆ ಏನೂ ಇಲ್ಲ. ಅವನು 24 ಗಂಟೆ ಬೆಳಗ್ಗೆ ಎದ್ದಾಗಿಂದ ರಾತ್ರಿವರೆಗೂ ತತ್ವ ಚಿಂತನೆ, ತತ್ವಾನುಸಂಧಾನ ಬರೀ ಅದೇ ಮಾಡ್ತಾ ಇರ್ತಾನೆ. ಹಾಗೆ ಮಾಡೋದಕ್ಕೂ ಒಂದು ಆಶ್ರಮಾನ್ ಶಾಸ್ತ್ರ ಗೊತ್ತು ಮಾಡಿದೆ. ಯಾಕೆಂದ್ರೆ ಗೃಹಸ್ಥನಾಗಿದ್ದು ಅದು ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಗೃಹಸ್ಥನ ಕರ್ಮ ಅದಕ್ಕೆ ಅಡ್ಡಿ ಬೀಳುತ್ತೆ. ಗೃಹಸ್ಥನಿಗೆ ತಂದೆ ತಾಯಿ ನೋಡ್ಕೊಳ್ಳೋದು, ಹೆಂಡತಿ ಮಕ್ಕಳು ನೋಡ್ಕೊಳ್ಳೋದು, ತನ್ನ ಉಪಾಸನಾ ವಿಷಯವಾಗಿ ಕರ್ಮ ಇದೆಲ್ಲ ಇರುತ್ತೆ. ಹಾಗಾಗಿ ಶಾಸ್ತ್ರ ಏನ್ ಮಾಡಿದೆ, ನಿನಗೆ ಈ ತತ್ವ ಚಿಂತನೆಯಲ್ಲಿ ಯಾವಾಗ ಇರ್ತೀನಿ ಅನ್ನುವಂತಹ ದೃಢ ನಿಶ್ಚಯ ಇದ್ರೆ ಅದಕ್ಕೊಂದು ಆಶ್ರಮ ಗೊತ್ತು ಮಾಡಿದೀನಿ. ಅದಕ್ಕೆ ಈ ಒಂದು ಪ್ರೊಸೀಜರ್ ಇದೆ. ಈ ಪ್ರೊಸೀಜರ್ ಆ ಆಶ್ರಮಕ್ಕೆ ಹೋಗಿದ್ವೋ ಅಲ್ಲಿ ಅದನ್ನೇ ಮಾಡ್ತಾ ಇರು. ಗೃಹಸ್ಥರಿಗೆ ವಿವಿಧಿಷ ಸನ್ಯಾಸಿ ಆಗಕ್ ಚಾನ್ಸ್ ಇಲ್ಲ ಅಂದ್ರೆ ಚಿತ್ತಶುದ್ಧಿ ಅವರು ಪಡ್ಕೋತಾರಲ್ಲ ಗುರುಗಳೇ. ಶುದ್ಧಿ ಪಡ್ಕೋಬಹುದು, ವಿಚಾರ ಮಾಡ್ಬೋದು. ವಿವಿಧ ಸನ್ಯಾಸಿ ಆಗಕ್ಕಾಗಲ್ಲ. ವಿವಿಧ ಸನ್ಯಾಸ ಅಂದ್ರೆ ಹೆಂಡತಿ ಮಕ್ಕಳು, ಮನೆ ಮಠ, ದುಡ್ಡು ಸಂಬಂಧ ಎಲ್ಲ ಕಳ್ಸ್ಕೋಬೇಕು. ಗೃಹಸ್ಥ ಅಂತಂದ್ರೆ ಹೆಂಡತಿ ಮಕ್ಕಳು, ಮನೆ ಮಠ ಇಟ್ಕೊಂಡವನು, ಅವನಿಗೆ ಅದನ್ನು ಕಳ್ಸ್ಕೊಳಕ್ಕಾಗಲ್ಲ. ಕಳ್ಸ್ಕೊಂಡ್ರೆ ಅವನು ಸನ್ಯಾಸಿ ಆಗ್ಬಿಡ್ತಾನೆ. ಅರ್ಥಾತ್ ಭಿಕ್ಷುತ್ವಮೇವ. ಅವನೇನಾದ್ರು ಮನೆಯಲ್ಲೇ ಇದ್ಕೊಂಡು ಯಾವ ಕಲೆಕ್ಷನ್ ಇಲ್ಲ, ಯಾವ ಸಂಬಂಧವೂ ಇಲ್ಲ, ಆತ್ಮಚಿಂತನೆ ಆತ್ಮಸಂಧಾನದಲ್ಲೇ ಇದ್ದಾನೆ ಅಂತ. ನನ್ ಲೆಕ್ಕ ಹೆಂಗಿತ್ತು ಅಂದ್ರೆ, ಹೆಂಗಿದ್ರು ಮನ್ಸಲ್ಲಿ ಡಿಟ್ಯಾಚ್ಮೆಂಟ್ ಇದ್ರೆ ಸಾಕು ಅಲ್ವಾ. ಸೊ ಅದು ಅವರು ವ್ಯವಸ್ಥಾ ದೃಷ್ಟಿಯಿಂದ ಅದು ಬೇಕು ಅಂತ ನೀವು ಹೇಳ್ದಂಗೆ ವೈಯಕ್ತಿಕ ಡಿಟ್ಯಾಚ್ಮೆಂಟ್ ಇಟ್ಕೊಂಡ್ರು ಸಾಕು. ಆದ್ರೆ ಶಾಸ್ತ್ರಕಾರರು ಹೇಳುವಾಗ ಅದು ಸಾಮಾಜಿಕ ಧರ್ಮ ಹೇಳ್ತಾ ಇರೋದ್ರಿಂದ ನಾನು ವೈಯಕ್ತಿಕ ಡಿಟ್ಯಾಚ್ಮೆಂಟ್ ಇಟ್ಕೊಂಡು ಗೃಹಸ್ಥರಾಗಿ ಇದ್ಕೊಂಡು ಏನೂ ಮಾಡೋಲ್ಲ ಅಂದ್ರೆ ಸಮಾಜಕ್ಕೆ ಇದಾಗತ್ತೆ. ಅನುಸರಣೆ ಮಾಡೋರಿಗೆ, ಅದನ್ನ ಫಾಲೋ ಮಾಡೋರಿಗೆ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ನೀವು ಹಾಗಿರ್ತೀನಿ ಅನ್ನೋದು, ಅದು ಡಿಟ್ಯಾಚ್ಮೆಂಟೇ ಇಟ್ಕೊಂಡು ಅವನಿಗೆ ಕಾಯಿ ಬಟ್ಟೆಯಲ್ಲಿ ಏನ್ ತೊಂದ್ರೆ? ನೀವು ಡಿಟ್ಯಾಚ್ಮೆಂಟೇ ಮಾಡೋದಾದ್ರೆ ಕಾಯಿ ಬಟ್ಟೆ ಹಾಕೋ, ಏನು ನಾನೇ ಅದಕ್ಕೆ ಆಶ್ರಮ ಗೊತ್ತು ಮಾಡಿದ್ದೀನಲ್ಲ, ಆ ರೀತಿ ಇರೋ. ಡಿಟ್ಯಾಚ್ಮೆಂಟೇ ಮಾಡ್ತೀನಿ, ಸಂಬಂಧವನ್ನೇ ಕಳ್ಸ್ಕೊಂಡು ಎಲ್ಲವನ್ನೂ ಬಿಡ್ತೀನಿ ಅಂತಂದ್ರೆ ನೀವು ಕಾಯಿ ಬಟ್ಟೆ ಹೊಡೋದು ಭಾರಿ ಕಷ್ಟ ಆಗತ್ತೆ ನಿಂಗೆ. ಅದೇ ಮಹಾ ಕಷ್ಟ. ಕಷ್ಟ ಗುರುಗಳೇ, ಗೃಹಸ್ಥರು ಹಂಗೆ ಮನೆ ಬಿಟ್ಬಿಟ್ಟು ಹಂಗ ಹೋಗಕ್ ಆಗಲ್ಲ. ಕಷ್ಟ ಅಂದ್ರೆ ಡಿಟ್ಯಾಚ್ಮೆಂಟ್ ಆಗಿಲ್ಲ ಅಂತ ಅರ್ಥ. ಅಟ್ಯಾಚ್ಮೆಂಟ್ ಇದೆ. ಕಷ್ಟ ಅಂತ ಬಂದ್ರೆ ಅಟ್ಯಾಚ್ಮೆಂಟ್ ಇದೆ. ನೀವು ಡಿಟ್ಯಾಚ್ಮೆಂಟ್ ಇದ್ರೆ ಕೊಂಚ ನಿಜಗ್ರಹ ತೂರ್ಣಂ ನಿರ್ಗಮ್ಯತ. ಮನೆ ಬಿಟ್ಟು ಮುಂಚೆ ಕೇರಾ ಫುಟ್ಪಾತ್ ಆಗ್ಬೇಕು. ಕೇರಾ ಫುಟ್ಪಾತ್ ಆಗಿ ಮೈ ಮೇಲೆ ಒಂದೇ ಬಟ್ಟೆ, ಜೋಳಿಗೆಲೂ ಇಲ್ಲ, ಚಪ್ಪಲಿಯೂ ಇಲ್ಲ, ಏನೂ ಇಲ್ಲ. ಅವನ ಕಣ್ಣಿಗೆ ಎಲ್ಲಾ ಇಂದ್ರಿಯಕ್ಕೂ ಭಗವಂತನೇ ಕಾಣ್ತಿದ್ದಾರೆ. ಅದು ಹೊರತು ಇನ್ನೇನು ನೋಡ್ತಿಲ್ಲ. ಹಾಗಿದ್ದವನಾದ್ರೆ ಓಕೆ, ಅವನು ಸನ್ಯಾಸಿ ಆಗಿ ಹೋಗ್ಬೋದು. ಎಲ್ಲವನ್ನು ಬಿಡ್ತೀನಿ ಅಂತ ಮನೆಯಲ್ಲಿ ಎಲ್ಲರೂ ಬಿಡ್ತೀನಿ ಅನ್ನೋದನ್ನು ಶಂಕರಾಚಾರ್ಯ ಒಪ್ಪಲ್ಲ. ಯಾಕಂದ್ರೆ ಧರ್ಮಶಾಸ್ತ್ರ ವ್ಯವಸ್ಥೆಯನ್ನು ಕಾಪಾಡಬೇಕು, ವ್ಯಕ್ತಿಯನ್ನು ಉದ್ಧಾರ ಮಾಡಬೇಕು. ವ್ಯವಸ್ಥೆಯನ್ನು ಹಾಳು ಮಾಡಕ್ ಒಪ್ಪಲ್ಲ ಅವರು. ಹಾಗಾಗಿ ಅಂತರೇರಿತ ಕರ್ತಾರಂ ಅಂದ್ರೆ ಆ ಒಂದು ಸರ್ವಕರ್ಮ ಸನ್ಯಾಸವನ್ನ ಮಾಡುವಂಥವ್ರು ಅಂತ ಅದನ್ನ ವಿಧಿ ತಗೊಂಡಾಗ ಅದನ್ನ ಮಾಡೋರು ಅಂತ ಒಬ್ರು ಇಲ್ಲದೆ ಹೋದ್ರೆ ಅದು ಮಾಡೋದು ಅನ್ನೋದೇ ಆಗುವುದಿಲ್ಲವಾದ್ರಿಂದ ಒಂದು ಪಕ್ಷದಲ್ಲಿ ಅಜ್ಞಾನಿಯು ಕೂಡ ಕರ್ತೃ ಆಗ್ತಾನೆ. ಅಂದ್ರೆ ಜ್ಞಾನಿಯೇ ಸರ್ವಕರ್ಮ ಸನ್ಯಾಸ ಮಾಡುವುದು ಅಂತ ಅನ್ಕೋಬೇಡಿ, ಅಜ್ಞಾನಿಯು ಕೂಡ ಸರ್ವಕರ್ಮ ಸನ್ಯಾಸ ಮಾಡ್ತಾನೆ. ಆದ್ರೆ ಅದು ಕರ್ಮೈಕ ದೇಶ ಮಾತ್ರ ಮಾಡಿರ್ತಾನೆ. ಸರ್ವಕರ್ಮ ಸನ್ಯಾಸ ಕರ್ತೃತ್ವ ಬುದ್ಧಿ ಬಿಟ್ಟಿಲ್ಲ ಅವನು. ಕರ್ತೃತ್ವವನ್ನು ಇಟ್ಕೊಂಡು ಜ್ಞಾನಿ ಕರ್ತೃತ್ವವನ್ನು ಕಳ್ಸ್ಕೊಂಡಿರ್ತಾನೆ.
ಇವನು ಕರ್ತೃತ್ವ ಏಕದೇಶವನ್ನು ಉಳಿಸ್ಕೊಂಡು ಬಾಕಿದೆಲ್ಲವನ್ನು ಬಿಟ್ಟಿರ್ತಾನೆ. ಯಾಕಂದ್ರೆ ಕರ್ತೃತ್ವ ಬಿಡೋಕೆ ಅದು ಪ್ರಯತ್ನದಿಂದ ಬಿಡೋದಲ್ಲ, ಜ್ಞಾನದಿಂದ ಬಾಧಿತವಾಗಬೇಕು. ಆತ್ಮಜ್ಞಾನದಿಂದ ಕರ್ತೃತ್ವ ಬಾಧಿತವಾದರೆ ಕರ್ತೃತ್ವ ಬಿಟ್ಟು ಹೋಗುತ್ತೆ. ಪ್ರಯತ್ನದಿಂದ ಕರ್ತೃತ್ವ ಬಿಡೋಕ್ಕಾಗಲ್ಲ. ಅದೇ ಹೆಂಡತಿ ಮಕ್ಕಳು ಮನೆ ಮಠ ದುಡ್ಡು ಹಣ ಕಾಸು ಪ್ರಯತ್ನದಿಂದ ಬಿಡ್ಬೋದು, ನಂಗೆ ಬೇಡ ಬಿಟ್ಟು ಹೋಗ್ಬೋದು. ಕರ್ತೃತ್ವವನ್ನು ಪ್ರಯತ್ನ ಬಿಡೋಕ್ ಬರೋಲ್ಲ. ಕರ್ತೃತ್ವ ಜ್ಞಾತೃತ್ವ ಭೋಕ್ತೃತ್ವ ಸತ್ಯ ಗೊತ್ತಾದ್ಮೇಲೆ ಬಿಟ್ಟು ಹೋಗುತ್ತೆ. ಹಾವು ಅನ್ನೋದನ್ನ ಪ್ರಯತ್ನ ಬಿಡೋಕ್ಕಾಗಲ್ಲ. ಹಾವು ಅನ್ನೋದು ಹಗ್ಗ ಗೊತ್ತಾದ್ಮೇಲೆ ಬಿಟ್ಕೋಬೇಕು. ಬೇಕಾದ್ರೆ ಹೋಗಲ್ಲ, ನಾನು ದೂರ ಇರ್ತೀನಿ ಪ್ರಯತ್ನ ಹೋಗ್ಬೋದು. ಬೇಡ, ಅದು ಸವಾಸ ಬೇಡ, ನಾನು ದೂರ ಹೋಗ್ತೀನಿ, ಹಾಗೆ ಹೋಗ್ಬೋದು. ಅವಾಗ್ಲೂ ಭಯ ಇರಲ್ಲ. ಹಾವು ನೋಡ್ತಾ ಇದ್ರೆ ಭಯ ಆಗುತ್ತಲ್ಲ, ನಾನು ಹಾವೇ ನೋಡಲ್ಲಪ್ಪ, ಒಂದ್ ಫರ್ಲಾಂಗ್ ದೂರ ಹೋಗ್ಬಿಡ್ತೀನಿ, ಆಗ ಹೋಗ್ತೀನಿ, ಭಯ ಇರಲ್ಲ. ಆದ್ರೆ ಅವನಿಗೂ ಹಗ್ಗ ಅಂತ ತಿಳ್ಕೊಂಡು ಬಹಳ ಕೆಲಸ. ಅವ್ನು ಮತ್ತೆ ಬಂದ್ಕೂಡಲೇ ಮತ್ತೆ ಭಯ ಆಗುತ್ತೆ. ಹಗ್ಗ ಅಂತ ತಿಳ್ಕೊಂಡವನಿಗೆ ಅಲ್ಲೇ ಪಕ್ಕದಲ್ಲೇ ಇದು ಭಯ ಆಗಲ್ಲ. ಕರ್ತೃತ್ವ ಬಿಡ್ತಿದೀನಿ ಅನ್ನೋ ಕರ್ತೃತ್ವ ಇರುತ್ತಲ್ವಾ ಗುರುಗಳೇ? ಅಲ್ಲ, ಕರ್ತೃತ್ವ ಬಿಡ್ತೀನಿ ಅನ್ನೋದು ಅಲ್ಲೇ ಅಲ್ಲ, ಬಿಟ್ಟು ಅಕಸ್ಮಾತ್ ಪ್ರಯತ್ನ ಪಟ್ರುನು ಕರ್ತೃತ್ವ ಬಿಡ್ತಿದ್ದೀನಿ ಅನ್ನೋ ಕರ್ತೃತ್ವ ನನಗಿದ್ದೆ ಅನ್ನೋದಾಗತ್ತೆ. ಹಾಗೆ ಕರ್ತೃತ್ವ ಪ್ರಯತ್ನ ಬಿಡೋದು ಅಲ್ಲ, ಬಿಡ್ತೀನಿ ಅನ್ನೋದು ಕರ್ತೃತ್ವ ಇಟ್ಕೊಂಡೇ ಬಿಡ್ಬೇಕಾಗತ್ತೆ. ಹೌದು, ಹಂಗ್ ಕರ್ತೃತ್ವ ಬರೋದಲ್ಲ. ಅದು ಹೋಗ್ಬೇಕು. ಅದು ಕರ್ತೃತ್ವ ಜ್ಞಾತೃತ್ವ ಭೋಕ್ತೃತ್ವಕ್ಕೆ ಅಜ್ಞಾನವೇ ಕಾರಣವಾದ್ರಿಂದ ಅಜ್ಞಾನ ಹೋಗೋವರೆಗೂ ಹೋಗಲ್ಲ. ಅದು ಜ್ಞಾನದಿಂದ ಅಜ್ಞಾನ ಬಾಧಿತವಾದ ಕೂಡಲೇ ಹೋಗ್ಬಿಡುತ್ತೆ. ಆದ್ರಿಂದ ಆ ಒಂದು ಸದುಕರ್ಮ ಸನ್ಯಾಸವು ಕರ್ತವ್ಯ ಅಂತ ಆದ್ದರಿಂದ ಕರ್ತವ್ಯತ್ವ ಸಂಭವಾದ, ಮಾಡಬೇಕಾಗಿದೆ ಕರ್ತವ್ಯತ್ವ ಅಸಂಭವಾದ ಅಂತ ಕಷ್ಟ. ಕರ್ತೃ ಅಂತ ಒಬ್ರು ಇಲ್ಲದೆ ಹೋದ್ರೆ ಕರ್ತವ್ಯತ್ವ ಅನ್ನೋದು ಹೊಂದೋದಿಲ್ಲ ಅಂತ. ಆದ್ದರಿಂದ ಒಂದು ಪಕ್ಷದಲ್ಲಿ ಅಜ್ಞಾನಿಯೂ ಕೂಡ ಆ ಸನ್ಯಾಸಕ್ಕೆ ಕರ್ತೃ ಆಗ್ತಾನೆ. ಅದೇ ಆ ಸರ್ವಕರ್ಮ ಸನ್ಯಾಸ ಅನ್ನುವುದರಲ್ಲಿ ಅಜ್ಞಾನ ಸರ್ವಕರ್ಮ ಸನ್ಯಾಸಕ್ಕೂ ಜ್ಞಾನಿಯ ಸರ್ವಕರ್ಮ ಸನ್ಯಾಸಕ್ಕೂ ವ್ಯತ್ಯಾಸ ಇದೆ. ಅಜ್ಞಾನ ಸರ್ವಕರ್ಮ ಸನ್ಯಾಸದಲ್ಲಿ ಕರ್ತೃತ್ವಾದಿಗಳು ಇರುತ್ತೆ, ಜ್ಞಾನಿಯ ಸರ್ವಕರ್ಮ ಸನ್ಯಾಸದಲ್ಲಿ ಕರ್ತೃತ್ವಾದಿಗಳು ಇರಲ್ಲ. ಅಜ್ಞಾನ ಸರ್ವಕರ್ಮ ಸನ್ಯಾಸದಲ್ಲಿ ಹೊರಗಡೆಯಿಂದ ನೋಡುವಾಗ ಮನೆ ಮಠ ಹೆಂಡತಿ ಮಕ್ಕಳು ಯಾವ ಅಟ್ಯಾಚ್ಮೆಂಟು ಇರಲ್ಲ. ಏಕಾಂತದಲ್ಲಿ ಎದ್ಕೊಂಡು ಸರ್ವದಾ ಧ್ಯಾನ ಯೋಗ ಮಾಡ್ತಾ ಆತ್ಮಾನುಸಂಧಾನ ಮಾಡ್ತಾ ಇರ್ತಾನೆ. ಹೊರಗಡೆಯಿಂದ ಜ್ಞಾನಿಯೋ ಅಜ್ಞಾನಿಯೋ ಗೊತ್ತಾಗಲ್ಲ. ಸರ್ವಕರ್ಮ ಸನ್ಯಾಸಿಗೂ ವಿವಿಧಿಶಾ ಸನ್ಯಾಸಿಗೂ ಹೊರಗಡೆಯಿಂದ ವ್ಯತ್ಯಾಸ ಗೊತ್ತಾಗಲ್ಲ, ಆಂತರಿಕ ವ್ಯತ್ಯಾಸ ಇರುತ್ತೆ. ಖಂಡಿತ ಗೊತ್ತಾಗುತ್ತೆ. ಜ್ಞಾನಿ ಅಜ್ಞಾನಿಗೂ ಗೊತ್ತಾಗುತ್ತೆ, ಜ್ಞಾನಿಗೂ ಗೊತ್ತಾಗುತ್ತೆ. ಅಲ್ಲಪ್ಪ, ಈ ಸೈಕಾಲಜಿ ಓದ್ದವ್ರೆ ಏನು ಮಾಡ್ತಾರೆ, ಇದು ಜ್ಞಾನಿ ಕೇಳ್ಬೇಕಾ? ಜ್ಞಾನಿಗೆ ಅರ್ಥ ಆಗುತ್ತೆ, ಗೊತ್ತಾಯ್ತು. ಅಭಯಂಬೈ ಜನಕ ಪ್ರಾಪ್ತು ಅಂತ ಹೇಳಿಲ್ಲ ಯಾಜ್ಞವಲ್ಕ್ಯರೋ, ನಿಂಗೆ ಗೊತ್ತಾಯ್ತು ಕಣೋ ಯಾಜ್ಞವಲ್ಕ್ಯ ಜನಕ, ನಿಂಗೆ ಕಂಡ್ಕೊಂಡೆ ಕಣೋ ಅಂತಂದ್ರು ಯಾಜ್ಞವಲ್ಕ್ಯರು. ಹೆಂಗ್ ಗೊತ್ತಾಯ್ತು? ಆ ಕಣ್ಣು ಹೇಳತ್ತೆ ಕಣಪ್ಪ, ಆ ಕಣ್ಣು ಆ ತತ್ವ ಗೊತ್ತಾಗುತ್ತಲ್ಲ. ಕಣ್ಣಿಗೆ ಒಂದು ಸಮಾಧಾನ, ಒಂದು ಶಾಂತತೆ, ಒಂದು ತೃಪ್ತಿ, ಏನೋ ಒಂದು ಬಾಗಿಲಾಗಿದೆ, ಬಹಳ ಹಿತವಾಗ್ಬಿಡತ್ತೆ. ಬ್ರಹ್ಮಜ್ಞಾನಿಗಳೇ ಬ್ರಹ್ಮಜ್ಞಾನಿ ಗುರುತಿಸಬಲ್ಲರು. ವಿದ್ವಾನೇವ ವಿಜಾನಾತಿ ವಿದ್ವಜ್ಜನ ಪರಿಶ್ರಮ ನಹಿ ವಂದ್ಯ ವಿಜಾನಾತಿ ಗುರುವೀಂ ಪ್ರಸವ ವೇದನಾ. ಅಲ್ವಾ? ಪ್ರಸವ ವೇದನೆ ಬಂಜ ಗೊತ್ತಾಗಲ್ವಂತೆ, ಗುರಿ ಗೊತ್ತಾಗಲ್ಲ. ನ ಪುನಃ ಆತ್ಮವಿತ್ ಕರ್ತಕತ್ವಮೇವ ಸನ್ಯಾಸಸ್ಯ ವಿವಕ್ಷಿತಂ ಇತ್ಯೇವಂ ಮನ್ಮಾನಸ್ಯ ಅರ್ಜುನಸ್ಯ ಧರ್ಮಾನುಷ್ಠಾನ ಕ್ರಮ ಸನ್ಯಾಸಯೋಃ ಅವಿದ್ವತ್ ಪುರುಷ ಕರ್ತಕತ್ವಮಪಿ ಅಸ್ತಿ ಇತಿ ಪೂರ್ವೋಕ್ತಿನ ಪ್ರಕಾರೇಣ ತಯೋಃ ಪರಸ್ಪರ ವಿರೋಧಾತ್ ಅನ್ಯತರಸ್ಯ ಕರ್ತವ್ಯತ್ವೇ ಪ್ರಾಪ್ತೆ ವಶಸ್ಥರಂಚ ಕರ್ತವ್ಯಂ ನೇತರದಿತಿ ವಶಸ್ಥತರ ವಿವಿಧಿಸಿಯ ಪ್ರಶ್ನ ನಾನುಪಬದ್ಧಃ. ಅಷ್ಟೇ ಹೊರತು ಆತ್ಮಜ್ಞಾನಿ ಮಾಡುವಂಥದ್ದೇ ಆಗಿದೆ ಸರ್ವಕರ್ಮ ಸನ್ಯಾಸ ಅಂತೇನಿಲ್ಲ. ಸರ್ವಕರ್ಮ ಸನ್ಯಾಸ ಅನ್ನೋದೇನಿದೆ ಅದು ಆತ್ಮಜ್ಞಾನಿ ಮಾತ್ರ ಮಾಡುವಂಥದ್ದು ಅನ್ನೋದೇನಿಲ್ಲ ಅಂತ. ಆದ್ದರಿಂದ ಈ ರೀತಿ ಯೋಚನೆ ಮಾಡಿದಾನೆ ಅರ್ಜುನ. ಅಂಥ ಸರ್ವಕರ್ಮ ಸನ್ಯಾಸಕ್ಕೂ ಅಜ್ಞನೂ ಕೂಡ ಅಧಿಕಾರಿಯಾಗಿರುತ್ತಾನೆ, ಅಜ್ಞನಿಗೂ ಕೂಡ ಸರ್ವಕರ್ಮ ಸನ್ಯಾಸಕ್ಕೆ ಅವಕಾಶ ಉಂಟು ಅನ್ನೋದನ್ನು ಯೋಚನೆ ಮಾಡಿ ಅರ್ಜುನ ಕರ್ಮಾನುಷ್ಠಾನ ಕರ್ಮ ಸನ್ಯಾಸ ಅಂತ ಎರಡಿದೆಯಲ್ಲ, ಕರ್ಮಾನುಷ್ಠಾನ ಗೃಹಸ್ಥನ ಗೃಹಸ್ಥನ ಮಾಡೋದು, ಕರ್ಮ ಸನ್ಯಾಸ ಅಂದ್ರೆ ವಿವಿಧಿಶಾ ಸನ್ಯಾಸ. ಅರ್ಜುನ ಪ್ರಕಾರ ಕರ್ಮ ಸನ್ಯಾಸ ಅಂದ್ರೆ
ವಿವಿಧಿಷಾ ಸನ್ಯಾಸ. ಈ ಎರಡರಲ್ಲಿ ಇದಕ್ಕೆ ಅವಿದ್ಯ ಪುರುಷ ಕರ್ತಕತ್ವ, ಅಜ್ಞಾನಿಗಳು ಮಾಡುವಂತಹ ಕರ್ಮಾನುಷ್ಠಾನ ಕರ್ಮ ಸನ್ಯಾಸ ಅನ್ನೋದು ಒಂದು ಉಂಟು. ಜ್ಞಾನಿ ಮಾಡುವ ಕರ್ಮ ಸನ್ಯಾಸ ಅನ್ನೋದು ಅಲ್ಲದೇನೆಯೇ ಅಜ್ಞಾನಿ ಮಾಡುವಂತಹ ಸರ್ವಕರ್ಮ ಸನ್ಯಾಸ ಅನ್ನೋದು ಒಂದು ಉಂಟು ಅನ್ನೋದನ್ನು ಅರ್ಜುನ ತಿಳ್ಕೊಂಡಿದ್ದಾನೆ. ಅರ್ಜುನ ಧರ್ಮಶಾಸ್ತ್ರ ಚೆನ್ನಾಗಿ ಅಧ್ಯಯನ ಮಾಡಿದವನು. ಅರ್ಜುನಿಗೆ ಆ ಜ್ಞಾನ ಚೆನ್ನಾಗಿದೆ. ಅರ್ಜುನ ಬಾಲ್ಯದಲ್ಲಿ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ಕೊಂಡೇ ಬಂದವನು. ಆದ್ರೆ ತತ್ವಜ್ಞಾನವಾಗಿಲ್ಲ. ಚತುರ್ಥಾಶ್ರಮ ಬಗ್ಗೆ ಪರಿಚಯ ಇದೆ ಅವನಿಗೆ. 4 ಆಶ್ರಮ ಇದೆ, 4 ವರ್ಣ ಇದೆ, ವರ್ಣಾಶ್ರಮ ಧರ್ಮ ಈ ರೀತಿ ಇದೆ. ಅದ್ರ ಬಗ್ಗೆ ಎಲ್ಲ ಅರ್ಜುನ್ ಚೆನ್ನಾಗಿ ತಿಳುವಳಿಕೆ ಇದೆ. ಅದ್ರ ಬಗ್ಗೆ ಎಲ್ಲ ಭಗವಂತ ಹೇಳ್ಕೊಡ್ಬೇಕಾಗಿಲ್ಲ ಅರ್ಜುನಿಗೆ. ಅದೇ ತತ್ವಜ್ಞಾನ ಅರ್ಜುನಿಗಿಲ್ಲ. ತತ್ವಜ್ಞಾನ ಭಗವಂತನೇ ಕೊಡ್ಬೇಕು ಇವಾಗ. ಹಾಗಾಗಿ ಅಜ್ಞಾನಿಯಾದ ಪುರುಷನು ಮಾಡುವಂತಹ ಸರ್ವಕರ್ಮ ಸನ್ಯಾಸ ಅಂತ ಒಂದು ಉಂಟು ಎಂಬುದನ್ನು ತಿಳಿಯುತ್ತಾ ಅರ್ಜುನು ಅವನ ಹಿಂದೆ ಹೇಳಿದ ಪ್ರಕಾರದಂತೆಯೇ ಕರ್ಮ ಸನ್ಯಾಸ ಕರ್ಮಾನುಷ್ಠಾನ ಒಬ್ಬ ಪುರುಷನಲ್ಲಿ ಒಂದೇ ಕಾಲಕ್ಕೆ ಎರಡು ಇರೋದು ಒಂದು ವಿರೋಧ, ಅಟ್ಟಟೆ ಇರೋದು ವಿರೋಧ ಅಂತ. ಆದ್ದರಿಂದ ಈಗ ಅರ್ಜುನ ಅನ್ಯತ ಯಾವ ಒಂದನ್ನು ಆಡ್ಲೇಬೇಕು ಅಂತ ಆದ್ಮೇಲೆ ಈಗ ನಾನು ಕರ್ಮ ಸನ್ಯಾಸ ಮಾಡ್ಬೇಕಾ ಕರ್ಮಾನುಷ್ಠಾನ ಮಾಡ್ಬೇಕಾ, ಯಾವುದನ್ನು ಮಾಡ್ಬೇಕು ಅಂತ ನೀನು ಹೇಳ್ತೀಯಾ ಅಂತ ಕರ್ತವ್ಯ ಪ್ರಶಸ್ತ ಯಾವುದು ಬೆಟರೋ ಯಾವುದು ಉತ್ತಮವೋ ಶ್ರೇಷ್ಠವೋ ಅದನ್ನು ಮಾಡಬೇಕೆ ಹೊರತು ಮತ್ತೊಂದಲ್ಲ ಎಂಬುದಾಗಿ ಯೋಚನೆ ಮಾಡುತ್ತಾ ಪ್ರಶಸ್ತತರವಾದದ್ದು ಯಾವುದೋ ಅದನ್ನು ತಿಳಿಬೇಕು ಅನ್ನೋ ಇಚ್ಛೆಯಿಂದ ಅರ್ಜುನ ಪ್ರಶ್ನೆ ಮಾಡ್ತಿದ್ದಾನೆ ಅಂತ. ಆದ್ರಿಂದ ಇಲ್ಲಿ ಹೊಂದದೇ ಇರೋದೇನು ಇಲ್ಲ, ಪ್ರಶ್ನೆ ಹೊಂದಿಲ್ಲ ಅಂದ್ಬಿಟ್ಟ ಅವನು. ಅದು ಸರ್ವಕರ್ಮಸನ್ಯಾಸ ಮಾಡೋದು ಜ್ಞಾನಿಗಳು, ಕರ್ಮಾನುಷ್ಠಾನ ಮಾಡೋದು ಅಜ್ಞಾನಿಗಳು. ಇದೆಂದು ಅರ್ಜುನ ಪ್ರಶ್ನೆ ಮಾಡ್ಬಿದ್ದಾನೆ ಅಂತ ಅವನಂದ. ಹಂಗಿಲ್ಲಪ್ಪ, ಸರ್ವಕರ್ಮ ಸನ್ಯಾಸ ಮಾಡೋರು ಅಜ್ಞರೂ ಉಂಟು, ಅಜ್ಞರು ಸರ್ವಕರ್ಮ ಸನ್ಯಾಸ ಅಂತ. ನಾವು ಲೋಕದಲ್ಲಿ ಸನ್ಯಾಸ ಸ್ವೀಕಾರ ಅಂತ ಮಾಡ್ತಾ ಇದ್ದಾರೆ, ಸನ್ಯಾಸಾಶ್ರಮ ಅಜ್ಞರೇ ಮಾಡ್ತಿರೋದು. ತತ್ವಜ್ಞಾನಿಗಳು ಮಾಡಲ್ಲ ಅನ್ನಲ್ಲ. ಸ್ವಾಮಿಗಳು ಅವ್ರ ಸನ್ಯಾಸ ದಿವಸ ಅದನ್ನೇ ಮಾತಾಡಿದಂತೆ. ನನಗೆ ನಿಮ್ಗೆಲ್ಲರ ದೃಷ್ಟಿಯಿಂದ ಇವತ್ತು ನಾನು ಸನ್ಯಾಸಿ ಆದ್ರೂ ಕೂಡ ನಾನು ಆಂತರಿಕವಾಗಿ ಸನ್ಯಾಸಿಯಾಗಿ ಎಷ್ಟೋ ದಿವಸ ಆಗಿತ್ತು ಅಂತ ಅವ್ರು ಹೇಳ್ಕೊಂಡ್ರಂತೆ. ಸನ್ಯಾಸ ದಿವಸ ಪ್ರವಚನ ಮಾಡಿದ್ರು ಗುರು 1948ನೇ ಇಸ್ವಿ ಸನ್ಯಾಸ ಮಾಡಿದಾಗ ನಮ್ಮ ಮಾರ್ಕಂಡ್ಯ ಅವಧಾನ ತಂದೆ ಬಂದಿದ್ರು, ನಮ್ಮ ತಂದೆ ಕರ್ಕೊಂಡು ಬಂದಿದ್ರು ಸನ್ಯಾಸಕ್ಕೆ. ಆಮೇಲೆ ಇವರಿಗೂ ಬಂದಿದ್ರು ಯಾರು ಬನವತಿ ರಾಮಕೃಷ್ಣಾಸ್ತ್ರಿಗಳು. ಬನವತಿ ರಾಮಕೃಷ್ಣಾಸ್ತ್ರಿಗಳು ಬಹಳ ದೊಡ್ಡ ದೊಡ್ಡ ವಿದ್ವಾಂಸನ ಕರೆಸಿದ್ರು ಸ್ವಾಮಿಗಳು. ತುಂಬಾ ದೊಡ್ಡ ಮೈಸೂರು ಪಾಂಡಿಪಣ್ಯ 15 ಜನ ಬಂದಿದ್ದಂತೆ ಸನ್ಯಾಸ ದಿವಸ, ವಿದ್ವಾಂಸ ದಿವಸ. ಅವತ್ತು ಚರ್ಚೆ ಮಾಡ್ಬೇಕಾದ್ರೆ ಸನ್ಯಾಸ ದಿವಸದಲ್ಲಿ ಮತ್ತೂರು ನಾರಾಯಣ ಅವಧಾನಿಗಳ ಹೆಸರು. ಅವರು ಕೂಷ್ಮಾಂಡ ಹೋಮ ಮಾಡಿಸ್ಬಿಟ್ಟು ಸನ್ಯಾಸ ಮಾಡಿಸಿದ್ರು. ಅವ್ರು ಬಂದ್ಬಿಟ್ಟು ಏನು ಮನಸ್ಸೇಚ್ಛೆ ಮಾಡ್ಬಿಟ್ಟಿದ್ದೀರಾ, ಎಲ್ಲಿದೆ ಇದು ಮಾಡೋಕ್ಕೆ ಕೂಷ್ಮಾಂಡ ಹೋಮ ಮಾಡೋಕ್ಕೆ? ತಿಸ್ರೋ ರಾತ್ರಿ ಕೊನೆಯ ಪಕ್ಷ 3 ರಾತ್ರಿಯಲ್ಲಿ ಇರಬೇಕು ವ್ರತದಲ್ಲಿ. ಸಂವತ್ಸರಂ ದೀಕ್ಷಿತೋ ಭವತಿ, ಮಾಸಂ ದೀಕ್ಷಿತೋ ಭವತಿ, ಚತುರ್ವಿಂಶರಾತ್ರಿ ದೀಕ್ಷಿತೋ ಭವತಿ, ದ್ವಾದಶರಾತ್ರಿ ದೀಕ್ಷಿತೋ ಭವತಿ, ಷಡ್ರಾತ್ರಿ ದೀಕ್ಷಿತೋ ಭವತಿ, ತಿಸ್ರೋ ರಾತ್ರಿ ಇದೆ. ಅದು ಕಮ್ಮಿ ಇಲ್ಲ. ಹೆಂಗ್ ಮಾಡ್ತೀವಿ ನೀವು ಹಾಗೆ ಎಂದು. ನಮ್ಮ ಇವರಿಗೆ ಅಷ್ಟೊಂದು ಇದಿರಲಿಲ್ಲ. ನಮ್ಮ ತಂದೆಯವರು ಇಲ್ಲ ಇದೆ ಆಧಾರ ಇದೆ ಎಂದು ನಮ್ಮ ತಂದೆಯವರು ಎಲ್ಲ ಆಧಾರ ಕರ್ಮಾದಿ ಶ್ವೇತೆ ಜುಹುಯಾತ್ ವಾಕ್ಯ ಇದೆ ಎಂದು. ನಮ್ಮ ಸ್ವಾಮಿಗಳು ತಡೆದಿದೆ. ಹಾಗಾದ್ರೆ ಇಲ್ಲಿ ಇರಲಿ ಸದ್ಯಕ್ಕೆ ಆಮೇಲೆ ಮಾತಾಡೋಣ ಅಂತದ್ದು. ಅವ್ರ ಹತ್ರ ಶಾಸ್ತ್ರಿಗಳೇ ಈಗ ಶುರು ಆಗಿದೆ, ಮಧ್ಯದಲ್ಲಿ ಚರ್ಚೆ ಬೇಡ, ಮುಗೀಲಿ, ಆಮೇಲೆ ನಿಮಗೆ ತೋರಿಸಿದ್ರು. ಆಯ್ತು ಅಂತಂದ್ರು, ಮುಗೀತು, ಇದಾಯ್ತು. ತಗೊಂಬ ಹಾನ ಭಾಷ್ಯವನ್ನ ಅಂತಂದ್ರು ಸ್ವಾಮಿಗಳು. ಕರೆಯೋದು ಎಲ್ಲ ಪುಸ್ತಕ ಇತ್ತು, ತಗೊಂಬಂದು ತೋರಿಸಿದ್ರು. ನೋಡಿ ಶಾಸ್ತ್ರಿಗಳು ತಪ್ಪಾಯ್ತು ಅಂದ್ಬಿಟ್ರು ಅವರು. ನಾನು ಹೇಳಿದ್ದು ಕರ್ಮ ಆರಂಭದಲ್ಲಿ ಮಾಡಬಹುದು ವಾಕ್ಯ ಇದೆ. ಪೂತೋ ದೇವ ಲೋಕಾನ್ ಸಮಷ್ಟಿದೇಶು ಕರ್ಮಾದಿಶು ಎಲ್ಲಾ ಕರ್ಮದ ಆರಂಭದಲ್ಲೂ ಕೂಡ ಕೂಷ್ಮಾಂಡ ಹೋಮ ಮಾಡೋಕೆ ಒಂದು ಅವಕಾಶ ಉಂಟು. ಅದು ಅದಕ್ಕೆ ಸ್ವಾಮಿ ಹೇಗೆ ವಿಭಾಗ ಮಾಡ್ತಂದ್ರೆ ಕರ್ಮಾರಂಭದಲ್ಲಿ ಮಾಡೋದು ಕರ್ಮ ಸಂಬಂಧಿಸವಾಗಿ, 3 ರಾತ್ರಿ 6 ರಾತ್ರಿ 12 ರಾತ್ರಿ 24 ಪಾಪ ಪರಿಹಾರಕ್ಕಾಗಿ. ಪಾಪಿ ಆದವನು ಪಾಪವಂತರಾದವನು ಪಾಪ ಪರಿಹಾರಕ್ಕಾಗಿ. ತುಂಬಾ ಪಾಪವಾದ್ರೆ ಸಂವತ್ಸರ ದೀಕ್ಷಿತನಾಗಿರ್ಲಿ, ಕಮ್ಮಿ ಪಾಪ ಆದ್ರೆ ತಿಂಗಳು, ಇನ್ನೂ ಕಮ್ಮಿ ಆದ್ರೆ 12 24 ದಿವಸ, ಇನ್ನೂ ಕಮ್ಮಿ ಆದ್ರೆ 12 6 ಅಂತ ಆ ಪಾಪಕ್ಕೆ ಅನುಗುಣವಾಗಿ ವ್ರತದಲ್ಲಿ ಅವನಿಗೆ ಇದಿಲ್ಲ, ಬರೀ ಪಯವರ್ತದಲ್ಲೇ ಇರ್ಬೇಕು. ಅವನಿಗೆ ಊಟ ಇದು ಪೋಳಿಕಾರ ಏನೂ ಇಲ್ಲ. ಕಣ್ಣು ಕುಳಿ ಬಿದ್ಬಿಡುತ್ತೆ, ಗುಂಡಿ ಬಿದ್ಬಿಡುತ್ತೆ ಸಂವತ್ಸರ ಇದ್ಬಿಟ್ರೆ. ಸಂವತ್ಸರ ವ್ರತ ಹೇಳಿದ್ರೆ ತುಂಬಾ ಮಹಾಪಾಪ ಮಾಡ್ಬಿಟ್ಟಿದ್ರೆ ಅತ್ಯಾಚಾರ ದುರಾಚಾರಗಳು ಮತ್ತೆ ಹೋಗಲ್ಲ. ಏನೋ ಭ್ರೂಣ ಹತ್ಯಾಯ ಬ್ರಹ್ಮಹತ್ಯಾಯ ಅರ್ವಾಂಚಿ ಯಾವಂತಿ ಏನಾಂಶಿ ಸಂಭವಂತಿ ತಾವತಾಂ ಏನಾಂಗ್ರಹಣತ್ವಾಯ ಅಂತ ಸಂಕಲ್ಪ. ಬ್ರಹ್ಮಹತ್ಯೆ ಹೋಗಲ್ಲ. ಬ್ರಹ್ಮಹತ್ಯೆ ಹೋಗೋದಕ್ಕೆ 12 ಸಂವತ್ಸರ ಕಾಲ ಕಾಡಲ್ಲಿ ಆ ಮರದ ಕೆಳಗೆ ಅಥವಾ ಇದ್ರ ಕೆಳಗೆ ಇದ್ದು ಕುಟೀರದಲ್ಲೂ ಇರಬಾರ್ದು.
ಮನೆ ಇಲ್ಲ ಅವನಿಗೆ, ಮನೆ ನೆನಿಬೇಕು, ಬಿಸಿಲು ಇರಬೇಕು, ಹಗಲು ನಿಂತ್ಕೋಬೇಕು, ರಾತ್ರಿ ಕೂತ್ಕೋಬೇಕು, ಆ ಕಲ್ಲಲ್ಲೇ ಭಿಕ್ಷೆ ಬಿಡ್ಕೊಂಡು ಬದುಕಬೇಕು. ಒಂದು ಹೊತ್ತು ಅವನಿಗೆ, ಅದು ಸಂಜೆ ಹೊತ್ತ ಮೇಲೆ ಹೋಗ್ಬಿಟ್ಟು ಬ್ರಹ್ಮಹತ್ಯೆ ಮಾಡಿದ ಮಹಾಪಾಪಿಗೆ ಭಿಕ್ಷೆ ಕೊಡ್ರಪ್ಪ ಅಂತ ಕೇಳ್ಬೇಕಂತೆ, ಹೇಳ್ಕೋಬೇಕಂತೆ. ಬ್ರಹ್ಮಹತ್ಯೆ ಮಾಡಿದ ಮಹಾಪಾಪಿ ನಾನು, ನನಗೆ ಭಿಕ್ಷೆ ಕೊಡ್ರಪ್ಪ ಅಂತ ಹೋಗಿ ಕೇಳ್ಬೇಕು. ಅದು ಸೂರಡಿ ಹೋಗ್ಬಾರ್ದು ಯಾರ ಮನೆಗೂ, ಅವನು ಪತಿತನಾದ್ರಿಂದ ಸೂರಡಿ ಹೋಗ್ಬಾರ್ದು, ಹೊರಗಡೆ ನಿಂತ್ಕೊಂಡೆ ಕೇಳ್ಬೇಕು. ಬ್ರಾಹ್ಮಣ ಕೊಲ್ಲೋದೇ ಬ್ರಹ್ಮಹತ್ಯ. ಬ್ರಹ್ಮಹತ್ಯೆಗೆ ಈಕ್ವಲ್ ಪಾಪ ಇಲ್ಲ. ಬ್ರಹ್ಮಹತ್ಯ ಅಶ್ವಮೇಧೆಯೋ ಸಮಾನ ಪುಣ್ಯ ಪಾಪ ಇಲ್ಲ, ಅಶ್ವಮೇಧ ಸಮಾನ ಪುಣ್ಯ ಇಲ್ಲ. ಶಿಕ್ಷೆನ ಬ್ರಹ್ಮಹತ್ಯೆ ಸ್ಥಾವರ ಅಂತ ಅಧೋಗತಿ ಬಿಡುತ್ತೆ. ನಾಯಿ ಆಗದ್ ಮೇಲೆ ಗಿಡ ಮರ ಬಳ್ಳಿಯಾಗಿ ನಾಯಿ ಕತ್ತೆ ಕಲ್ ಬಂಡೆ ಹುಟ್ಬಿಡ್ತಾನೆ, ಇದಾಗ್ಬಿಡ್ತಾನೆ, ಸಾವಿರಾರು ವರ್ಷ ಬಿಡ್ತಾನೆ. ಭಾರಿ ಘೋರ ಅದು. ವಂಶಕ್ಕೆಲ್ಲ ಎಫೆಕ್ಟ್ ಆಗತ್ತೆ ಅಂತಾರೆ. ಬ್ರಹ್ಮಹತ್ಯೆ ಪಾಪ ಮಾಡಿದ್ರು ವಂಶದಲ್ಲೇ ಎಫೆಕ್ಟ್ ಆಗತ್ತೆ ಅಂತಾರೆ. ನೇರ ಕರ್ತವ್ಯ ಮಾತ್ರ ತುಂಬಾ, ಅದು ಶ್ರೋತಿನ ಹೊಂದ್ಬಿಟ್ರೆ ನಾಸ್ಯಾಸ್ಪೃಕೆ ಪ್ರತ್ಯಾಪತ್ತಿ ವಿದ್ಯತೆ ಸೂತ್ರರು ಅವ್ನು ಇದೂ ಇಲ್ಲ. ಅದು ಇದೆಲ್ಲ ಕಲ್ಮಶ ಅಂತಂದು ಸಣ್ಣದೆ. ಸಾಮಾನ್ಯ ಬ್ರಾಹ್ಮಣ ಕೊಂದು ಇದಾಗಿದ್ರೆ ಪಾಪ ಹೋಗುತ್ತೆ, ಅದೇ ಇದಿಲ್ಲ ಅಂತ ಹೇಳಿದ್ರೆ ಜೊತೆ ಇದು. ಅದು ಶ್ರೋತಿನ ಬಂದ್ಬಿಟ್ರೆ ಹಿಂಗೇ ಇಲ್ಲ, ವ್ಯವಹಾರವೇ ಇಲ್ಲ. ಇಲ್ಲ, ತಿಳಿದೇ ಮಾಡೋದಕ್ಕೆ ಜಾಸ್ತಿ, ತಿಳಿದೇ ಮಾಡೋದಕ್ಕೆ ಕಮ್ಮಿನೇ, ತಿಳಿದೇ ಮಾಡೋದಕ್ಕೆ ಕಮ್ಮಿ. ಪ್ರಶಸ್ತಿಗಳನ್ನು ತಿಳಿಬೇಕು ಎಂಬ ಇಚ್ಛೆಯಿಂದ ಪ್ರಶ್ನೆ ಮಾಡ್ತಾ ಇದ್ದಾನೆ ಅಂತ ಆದ್ರೆ ಇಲ್ಲೇನು ಹೊಂದದೇ ಇರುವಂಥದ್ದು ಏನಿಲ್ಲ ಅಂದ್ರು. ಈಗ ಉತ್ತರ ಕಡೆಯಿಂದ ಪ್ರಶ್ನೆಯನ್ನು ಆಸ ಮಾಡೋದು, ಲೆಕ್ಕವನ್ನ ಉತ್ತರ ಕಡೆಯಿಂದ ಲೆಕ್ಕ ಮಾಡುವ ಕ್ರಮ ಹಾಗೆ ಪ್ರತಿವಚನ ವಾಕ್ಯಾರ್ಥ ನಿರೂಪಣೇನಾಪಿ ಪ್ರಶ್ನೋಭಿಪ್ರಾಯ ಏವಮೇವೇತಿ ಗಮ್ಯತೆ. ಇದು ಒಂದು ಪ್ರತಿಜ್ಞಾ ವಾಕ್ಯ. ಪ್ರತಿವಚನ ಅಂದ್ರೆ ಉತ್ತರ. ಪರಮಾತ್ಮ ಉತ್ಸಾಹ ಕೊಟ್ಟದ್ದರ ವಾಕ್ಯದ ಅರ್ಥವನ್ನ ಚೆನ್ನಾಗಿ ಆಲೋಚನೆ ಮಾಡುವುದರಿಂದಲೂ ಕೂಡ ಕೇಳುವಂತಹ ಅರ್ಜುನನ ಪ್ರಶ್ನೆ ನಾವು ಹೇಳ್ದಂಗೆ ಅಂದ್ರೆ ಅಜ್ಞಾನಿಯಾಗಿದ್ದುಕೊಂಡು ಸನ್ಯಾಸ ಮಾಡೋದು ಬೆಟರೋ ಅಥವಾ ಕರ್ಮಯೋಗ ಮಾಡೋದು ಬೆಟರೋ ಅಂತ ಕೇಳ್ತಾ ಇದ್ದಾನೆ ಅಂತ ಅರ್ಥ ಮಾಡ್ಬೇಕೇ ಹೊರತು ಜ್ಞಾನಿ ಮಾಡುವ ಸನ್ಯಾಸಕ್ಕೂ ಅಜ್ಞಾನ ಮಾಡುವ ಕರ್ಮಯೋಗಕ್ಕೂ ಸಂಬಂಧ ಕೇಳ್ತಾ ಇಲ್ಲ. ಅಜ್ಞಾನೇ ಮಾಡುವಂಥದ್ದು ಎರಡಿದೆ, ಆ ಎರಡರಲ್ಲಿ ಯಾವುದು ಉತ್ತಮ ಕೇಳ್ತಾ ಇದ್ದಾನೆ. ತತ್ವಜ್ಞಾನ ಸನ್ಯಾಸಕ್ಕೂ ಇದಕ್ಕೂ ಕಂಪೇರ್ ಮಾಡಕ್ಕೆ ಬರಲ್ಲ. ಅದು ಮಾಡೋದಲ್ಲ, ಅದು ತತ್ವಜ್ಞಾನಿ ಸಹಜ, ಅದು ಸ್ವಾಭಾವಿಕ ಅರ್ಥಪ್ರಾಪ್ತ, ಅದು ಸ್ವಾಭಾವಿಕ ಸ್ಥಿತಿ. ಅದು ಕಥಂ ಹೆಂಗೆ ಅಂತಿರೋ ಸನ್ಯಾಸ ಕರ್ಮಯೋಗವು ನಿಶ್ಚೇಷಕರೋ ಭಗವಂತ ಹಾಗೆ ಅಂದ. ಸನ್ಯಾಸ ಕರ್ಮಯೋಗಶ್ಚ ನಿಶ್ಚೇಷಕರ ಆವುಭೌ ಅಂತಲ್ಲ. ಸನ್ಯಾಸ ಕರ್ಮಯೋಗ ಎರಡು ನಿಶ್ಚೇಷ ಅಂದ್ರೆ ಮೋಕ್ಷವನ್ನು ತಂದುಕೊಡುವಂಥದ್ದು ಪರಂಪರೆಯಿಂದ, ಡೈರೆಕ್ಟ್ ಆಗಲ್ಲ. ಸನ್ಯಾಸ ಡೈರೆಕ್ಟ್ ಆಗಿ ತಂದುಕೊಡುತ್ತೆ, ಕರ್ಮಯೋಗ ಪರಂಪರೆಯಿಂದ ತಂದುಕೊಡುತ್ತೆ. ಸನ್ಯಾಸ ಕರ್ಮಯೋಗ ಎರಡು ಕೂಡ ಮೋಕ್ಷವನ್ನ ಆತ್ಯಂತಿಕ ಪುರುಷಾರ್ಥ ತಂದುಕೊಡುವಂಥದ್ದು. ತಯೋಸ್ತು ಕರ್ಮಯೋಗೋ ವಿಶಿಷ್ಯತೆ ಪ್ರತಿವಚನಂ. ಆಗ ಎರಡರಲ್ಲಿ ಕರ್ಮಯೋಗವೇ ಬೆಟರು, ಅದೇ ಹೆಚ್ಚಿನದಾಗಿದೆ ಅಂತ ಉತ್ಸಾಹ ಕೊಟ್ಟಿದ್ದಾನೆ. ಅಂದ್ರೆ ಜ್ಞಾನಿ ಮಾಡುವ ಸನ್ಯಾಸವು ಅಜ್ಞಾನಿ ಮಾಡುವ ಕರ್ಮಯೋಗ ಆಗಲಿ ಹೀಗೆ ಉತ್ಸಾಹ ಕೊಡಕ್ ಬರ್ತಿರ್ಲಿಲ್ಲ. ಭಗವಂತನ ಎರಡು ಮಾಡ್ತಕ್ಕದ್ದು ಅಂತ ಇಟ್ಕೊಂಡು ಮಾಡ್ತಕ್ಕದ್ದಾದ ಎರಡರಲ್ಲಿ ಇದು ಪ್ರಶಸ್ತ ಅಂತಂದ. ಮಾಡ್ತಕ್ಕದ್ದು ಅಂದ್ಮೇಲೆ ಯಾವ್ಯಾಯ್ತದೋ ಮಾಡ್ತಕ್ಕದ್ದಾದ ಸನ್ಯಾಸ ಅಂದ್ರೆ ವಿವಿಧ ಸನ್ಯಾಸ. ಹೌದು, ಅದು ಕರೆಕ್ಟ್, ಅದು ಪ್ರಸಿದ್ಧ. ಅದು ಇಬ್ಬರನ್ನು ಇಟ್ಕೊಂಡು ಹೇಳ್ತಾ ಇಲ್ಲ. ಒಬ್ಬನಿಗೆ ಎರಡರ ಆಪ್ಷನ್ ಇದ್ದಾಗ ಎರಡರಲ್ಲಿ ಯಾವ್ದು ಬೆಟರ್ ಅಂತ ಕೇಳ್ತಾ ಇದ್ದಾನೆ. ಅರ್ಜುನ ಒಬ್ಬನಿಗೆ ಎರಡಕ್ಕೂ ಆಪ್ಷನ್ ಇದೆ, ಸನ್ಯಾಸ ಮಾಡೋಕ್ಕೂ ಆಪ್ಷನ್ ಇದೆ, ಕರ್ಮ ಮಾಡೋಕ್ಕೂ ಆಪ್ಷನ್ ಇದೆ. ಭಗವಂತನಿಗೆ ಅರ್ಜುನ ಮಟ್ಟ ಗೊತ್ತಾಗಿದ್ದು ನಿನ್ ಕರ್ಮಯೋಗ ವಿಶೇಷತೆ ಹೇಳ್ತಾ ಇದ್ದಾನೆ. ಹೇಗೆ ಅಂದ್ರೆ ನಮ್ಮ ಹತ್ರ ಕೇಳ್ತಿರ್ತಾರೆ. ಮೊನ್ನೆ ಗೀತಾ ಫೋನ್ ಮಾಡಿದ್ರು ಇದರಿಂದ, ಹೈದರಾಬಾದಿಂದ. ನನ್ನ ಮಗಳು ಹಠ ಮಾಡಿಸಿದಾಳೆ, MD ತಗೋತೀನಿ ಅಂತ. ಏನ್ ಬರೋದು ಜಾತಕ ಅದು ಹಾಗೆ ಅಂತ. ಜಾತಕ ನಾನು ನೋಡಿದ್ರೆ ನಮ್ಮ ಅಣ್ಣ ತೋರಿಸಿದ್ರು. ಬೇಡ MD ಬೇಡ, ಅವಳು BE ಓದಿ ಹಾಗೆ ಅಂದ್ರು. ಅವಳು ನೀವೇ ಹೇಳಿದ್ರು, ಇದು ಕಾಲ್ ಮಾಡಿದ್ರು, ವಿಡಿಯೋ ಕಾಲು.
ವಿಡಿಯೋ ಕಾಲ್ ಮಾಡಿ ಹೇಳಿದ್ರು. ನಾನು ತೆಲುಗಲ್ಲಿ ಹೇಳಿದೆ, ಅಮ್ಮ ಬೇಡಮ್ಮ ಕಷ್ಟ ಆಗಿದೆ, ಒಳಕ್ಕೆ ಹಿಮ ಬಿಟ್ಟೋಳು, ಸಿಕ್ಕಾಪಟ್ಟೆ ಹೇಳ್ತಾ ಇದ್ದಾಳೆ, ಬೇಡ ಅಂತ ಹೇಳ್ಬೇಕು. ಇಲ್ಲಿ ಅವಳಿಗೆ ಅಪೇಕ್ಷೆ ಇರಬಹುದು, ಅಲ್ಲಿ ಯೋಗ್ಯತೆ ಇರ್ಬೇಕಲ್ಲ. ನಾನು 2 ಕಾರಣ ಕೊಟ್ಟೆ. ನೋಡಿ, ನಾನು ಅದನ್ನ ನಿನ್ಗೆ ಯೋಗ್ಯತೆ ಇಲ್ಲ ನಾನು ಹೇಳ್ಕೊಳ್ಳಿಲ್ಲ. ನೋಡಮ್ಮ, ಹೆಂಗಸರಾಗಿರ್ತಕ್ಕಂಥವ್ರಿಗೆ ಸರಿ ಡಾಕ್ಟ್ರ್ ಅಂತ ಓದಿದಾಗ ತುಂಬಾ ನಿಮ್ಗೆ ಕಷ್ಟ ಆಗತ್ತೆ. ರಾತ್ರಿ ಎಲ್ಲ ಕೂಗ್ತಾರೆ, ಕರೀತಾರೆ, ಮಾಡ್ತಾರೆ, ತುಂಬಾ ಕಷ್ಟ. ಆಮೇಲೆ 5 ವರ್ಷ MBBS ಓದೋದು, ಆಮೇಲೆ 2 ಬಂದು ಮತ್ತೆ MD ಮಾಡ್ಬೇಕು, ಬರೀ ಅಲ್ಲಿ ಒಂದು 28-30 ವರ್ಷ ಆಗತ್ತೆ. ಅಷ್ಟು ವರ್ಷ ಇರೋದು ಅಂತಂದು ಬಹಳ ತಂದೆ ತಾಯಿಗೂ ತುಂಬಾ ಕಿರಿಕಿರಿ ಆಗತ್ತಮ್ಮ. ಸಿಂಪಲ್ ಆಗಿ ಇಂಜಿನಿಯರ್ ಮಾಡ್ಕೊಂಡ್ಬಿಟ್ಟು ನೀನು ಮದುವೆ ಮಾಡ್ಕೊಂಡು ಹೋಗುವ ಹಾಗೆ ಎಂದು ಅವಳಿಗೆ ಬಿಲ್ಕುಲ್ ಇಷ್ಟ ಇಲ್ಲ. ನಾನು MBBS ಮಾಡ್ತೀನಿ, ಆಮೇಲೆ MD ಮಾಡ್ತೀನಿ, ಆಮೇಲೆ ಇದು ಮಾಡ್ಕೊಂಡು ಆಮೇಲೆ ಮದುವೆ ಆಗ್ತೀನಿ ಅಂತ. ನಂಗೆ ಮದುವೆ ಮಾಡೋದು ಮಾಡ್ಕೊಂಡು ಇವಾಗ ಇಷ್ಟ ಇಲ್ಲ. ನಮ್ಮ ಅಣ್ಣ ಇವ್ರು ಏನಾದ್ರು MBBS MDಗೆ ಹೋದ ಅಂದ್ರೆ ಇವ್ರು ಬೇರೆ ಜಾತಿ ಕಟ್ಕೊಳ್ತಾರೆ, ಇವ್ರು ಜಾತಿ ಇಲ್ಲ, ಇದಿಲ್ಲ ಹಾಗೆ ಅಂತ. ಅದೆಲ್ಲ ಹೇಳಕ್ ಹೋಗ್ಲಿಲ್ಲ ಅವಳಿಗೆ. ಒಟ್ಟ ಮೇಲೆ ಯೋಗ್ಯತೆ ನೋಡಿಯೇ ಕೈ ಹಾಕಬೇಕೆ ಹೊರತು ವಿಷಯ ಇದೆ ಅಂತ ಇವಾಗ ಅಂಗಡಿಯಲ್ಲಿ ಎಲ್ಲವೂ ಇದೆ. 10,000 ರೂಪಾಯಿ ಫುಟ್ ಇದು ಇದೆ, 15,000 ಇದೆ, 30,000 ನಮ್ಗೆ ಯೋಗ್ಯತೆ ಅಂತ ತಗೋಬೇಕೆ ಹೊರತು 50,000 ರೂಪಾಯಿ ನಮ್ ದುಡ್ಡೇ ಇದ್ದೇನೆ 50,000 ತಗೊಂಡ್ಬಿಟ್ರೆ ಅಲ್ವಾ? ಏನದಕ್ಕೆ ಹೆಸರು? ಕಾಲ್ವತಿ. ಫುಟ್ ಮಸಾಜು ಎಲ್ಲಾ ರೇಂಜಿದ್ದು ಇದೆ. ಎಲ್ಲ ದೊಡ್ಡದೇ ನಂಗೆ ಇರ್ಲಿ ಅಂದ್ಬಿಟ್ರೆ ಅಂದ್ಬಿಡ್ತೀಯ ಎಲ್ಲಾದ್ರು ಇರ್ಲಿ ಅಂತ. ನಿಂಗೆ ಹೋಗಿದೆಯಾ ಎಷ್ಟು? ನಿನಗೆ ಎಷ್ಟು ಒಳಗೆ ಸಾಮರ್ಥ್ಯ ಇದೆ? ತಗೋಬೇಕು. ಕಾರ್ ತಗೋಬೇಕಾದ್ರೆ ಎಲ್ಲಾ ರೇಂಜ್ ಕಾರು ಇದೆ. 4 ಲಕ್ಷದಿಂದ 40 ಲಕ್ಷ 80 ಲಕ್ಷದೂ ಇದೆ. 80 ಲಕ್ಷ ತಗೊಂಡ್ಬಿಡ್ತೀನಿ, ನಿಂಗೆ ದುಡ್ಡು ಇರ್ಬೇಕಲ್ಲ. ನಮ್ಮ ಅಣ್ಣ ಏನೋ ತಗೋಬೇಕು ಅಂತಿದ್ದಾನೆ ಒಂದು ವೆಹಿಕಲ್. ನಿಶ್ಚೇಷಕರ ಅಂತ ಹೇಳ್ಬಿಟ್ಟು ಅವು 2ರಲ್ಲಿ ಕರ್ಮಯೋಗವೇ ವಿಶಿಷ್ಟತೆ ಹೆಚ್ಚಿನದು ಅಂತ ಭಗವಂತ ಉತ್ಸಾಹ ಕೊಟ್ಟದ್ದನ್ನು ನೋಡಿದ್ರೆ ಮಾಡತಕ್ಕದ್ದಾದ 2ಕ್ಕೆ ಹೋಲಿಕೆ ಕೊಟ್ಟು ಬರುವ ಅಂತ ಹೇಳ್ತಾ ಇದ್ದಾನೆ ಅಂತ ಗೊತ್ತಾಗತ್ತೆ ಹೊರತು ಅದು ಸಹಜವಾಗಿ ಪ್ರಾಪ್ತವಾಗಿರುವ ಮತ್ತು ಮಾಡುವಂಥದ್ದಕ್ಕೆ ಹೋಲಿಕೆ ಕೊಡ್ತಾ ಇದ್ದಾನೆ ಅಂತ ಅಂತಲ್ಲ. ಹೆಚ್ಚಿದಾದ್ರೆ ಹಾ ಹೌದೌದು ಹೌದೌದು, 2ಕ್ಕೂ ಹೆಸರು ಒಂದೇ ಇದೆ, ಆದ್ರೆ ಅದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಸರ್ವಾಂತ ತಾನಿ ಕರ್ಮಾಣಿ ಸರ್ವಕರ್ಮಾಣಿ ಜ್ಞಾನಿದು, ಸರ್ವೇಶಾನ್ ಕರ್ಮಣಾಂ ಸನ್ಯಾಸ ಅಜ್ಞಂದು. ಎಲ್ಲಾ ಕರ್ಮಗಳನ್ನು ಬಿಡ್ತಾನೆ ಹೊರತು ಕರ್ತೃತ್ವ ಬಿಟ್ಟಿಲ್ಲ. ಇದು ಎಲ್ಲವನ್ನೂ, ಕರ್ತೃತ್ವವನ್ನು ಕರ್ಮವನ್ನು ಎಲ್ಲವನ್ನೂ ಬಿಟ್ಟಿದ್ದಾನೆ ಜ್ಞಾನಿ, ಅದು ಸರ್ವಕರ್ಮನ್ಯಾಸ. ಸರ್ವವನ್ನು ಅಂದ್ರೆ ಕರ್ತೃತ್ವ ಸಹಿತವಾದ ಸರ್ವ, ಕರ್ತೃತ್ವ ಸಹಿತವಾದ ಸರ್ವವನ್ನು ಕರ್ಮವನ್ನು ಬಿಟ್ಟೋದು ಜ್ಞಾನಿ. ಇದು ಕರ್ಮಗಳನ್ನು ಮಾತ್ರ ಬಿಟ್ಟಿದ್ದಾನೆ, ಕರ್ತೃತ್ವ ಏಕದೇಶ ಉಳಿಸ್ಕೊಂಡಿದ್ದಾನೆ. ಅದು ಸಮಾಸದಲ್ಲಿ ಗೊತ್ತಾಗತ್ತೆ ಹೊರತು ಸ್ವರೂಪದಲ್ಲಿ ಶಬ್ದದಲ್ಲಿ ಗೊತ್ತಾಗಲ್ಲ. ಹೌದು, ಸರ್ವಕರ್ಮನ್ಯಾಸ ಪದವೇ ಕನ್ಫ್ಯೂಸ್ ಮಾಡಿದೆ. ಏತನ್ ನಿರೂಪ್ಯಂ ಅಂದ್ರು. ಇದನ್ನು ಗೊತ್ತು ಮಾಡ್ಬೇಕು ಅಂತ, ನಿರೂಪಣೆ ಮಾಡ್ಬೇಕು, ಇದನ್ನು ಗೊತ್ತು ಮಾಡ್ಬೇಕು, ಇದನ್ನು ವಿಚಾರ ಮಾಡ್ಬೇಕು. ಏನು? ಕಿಂ ಅನೇನ ಆತ್ಮವಿತ್ ಕರ್ತೃಕಯೋಹೋ ಸನ್ಯಾಸ ಕರ್ಮಯೋಗಯೋಹೋ ನಿಶೇಷಕರತ್ವಂ ಪ್ರಯೋಜನಂ ಉಕ್ತ್ವಾ ತಯೋ ಕುತಶ್ಚಿತ್ ವಿಶೇಷಾತ್ ಕರ್ಮಸನ್ಯಾಸ ಕರ್ಮಯೋಗಸ್ಯ ವಿಶಿಷ್ಟತ್ವಂ ಉಚ್ಯತೆ. ನಿಲ್ಲಿಸ್ಬೇಡ, ಇದನ್ನ ಅರ್ಥ ಹೇಳ್ಬೇಡ, ದೊಡ್ಡ ವಾಕ್ಯ ಆದ್ರಿಂದ ಅಷ್ಟಕ್ಕೂ. ಏನಿದು? ಜ್ಞಾನಿ ಮಾಡುವಂಥದ್ದಾಗಿರೋ ಸನ್ಯಾಸ ಕರ್ಮಯೋಗ ಅಂತ ಇಟ್ಕೊಂಡು ಹೇಳ್ತಾ ಇದ್ದಾನ. ತತ್ವಜ್ಞಾನಿ ಆದವನು ಸರ್ವಕರ್ಮಸನ್ಯಾಸ ಮತ್ತು ಕರ್ಮಯೋಗ ಅಂತ 2 ಮಾಡ್ತಾನೆ ಅಂತ ಇಟ್ಕೊಂಡು 2 ನಿಷೇಧಕರವಾದದ್ದು ಅಂತ ಹೇಳ್ಬಿಟ್ಟು ಏನೋ ಕಾರಣದಿಂದ ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗ ಹೆಚ್ಚು ಅಂತ ಹೇಳ್ತಾ ಇದ್ದಾನೆ ಅಂತ ಅರ್ಥ ಮಾಡ್ತೀರಾ? ಭಾಷ್ಯಕಾರರು ಕೇಳ್ತಿದ್ದಾರೆ, ನೀವು ಹೇಗೆ ಅರ್ಥ ಮಾಡ್ತೀರ? ಅದಕ್ಕೆ ಭಗವಂತ ಹೇಳ್ತಾ ಇದ್ದಾನೆ, ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗ ಹೆಚ್ಚು ಅಂತನ್ನುವಾಗ ತತ್ವಜ್ಞಾನಿ ಮಾಡುವ ಕರ್ಮ ಸನ್ಯಾಸ ಕರ್ಮಯೋಗ ಅಂತ 2 ಇದ್ದು ಅದರಲ್ಲಿ ಕರ್ಮ ಸನ್ಯಾಸಕ್ಕಿಂತ ಏನೋ ಕಾರಣ ಕರ್ಮಯೋಗ ಹೆಚ್ಚು ಅಂತ ಹೇಳ್ತಾ ಇದ್ದಾನೆ ಅಂತ ಅರ್ಥ ಮಾಡ್ತೀರಾ? ಅಥವಾ ಆಹೋಸ್ವಿತ ಅನಾತ್ಮವಿತ್ ಕರ್ತೃಕಯೋಹೋ ಸನ್ಯಾಸ ಕರ್ಮಯೋಗಯೋಹೋ ತದ್ಭಯ ಮುಚ್ಚತೆ ಇತಿ. ಯಜ್ಞನು ಮಾಡುವಂಥದ್ದಾಗಿರೋ ಸರ್ವಸನ್ಯಾಸ ಮತ್ತು ಕರ್ಮಯೋಗ ಅಂತ 2 ಇದ್ದು ಆ ಸರ್ವಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗ ಹೆಚ್ಚು ಅಂತ ಹೇಳ್ತಾ ಇದ್ದಾನೆ ಅಂತ ಅರ್ಥ ಮಾಡ್ತೀರಾ? ಹೇಗೆ ಅರ್ಥ ಮಾಡ್ತೀರಾ ನೀವು? ಪೂರ್ವಪಕ್ಷ ಅಂತ ಕೇಳ್ತಾ ಇದ್ದಾರೆ. ಭಗವಂತ ಏನು ಹೇಳ್ದ?
ಕರ್ಮಸನ್ಯಾಸ ಕರ್ಮಯೋಗ ವಿಶಿಷ್ಟತೆ ಅಂತಂದ. ಯಾರು ಮಾಡುವ ಕರ್ಮಸನ್ಯಾಸಕ್ಕೆ ಕರ್ಮಯೋಗ ವಿಶಿಷ್ಟತೆ ಅಂತ ಅರ್ಥ ಮಾಡ್ತಾರೆ ನೀವು. ತತ್ವಜ್ಞಾನಿಯಾಗಿರ್ತಕ್ಕವನು ಕರ್ಮಸನ್ಯಾಸವನ್ನು ಕರ್ಮಯೋಗವನ್ನು ಮಾಡ್ತಾನೆ, ಆದ್ರೂ ಕೂಡ ಅವನ ಕರ್ಮಸನ್ಯಾಸಕ್ಕಿಂತ ಕರ್ಮಯೋಗ ಹೆಚ್ಚು ಏನೋ ಕಾರಣದಿಂದ ಅಂತ ಹೀಗೆ ವ್ಯಾಖ್ಯಾನ ಮಾಡ್ತೀರೋ. ಯಜ್ಞನು ಮಾಡುವಂತಹ ಕರ್ಮಸನ್ಯಾಸ ಕರ್ಮಯೋಗ ಅಂತ ಎರಡರಲ್ಲಿ ಕರ್ಮಸನ್ಯಾಸಕ್ಕಿಂತ ಕರ್ಮಯೋಗ ಹೆಚ್ಚು ಅಂತ ಹೇಳ್ತಾ ಇದ್ದಾನೆ ಅಂತ ಅರ್ಥ ಮಾಡ್ತಿರೋ. ಹೇಗೆ ಅರ್ಥ ಮಾಡ್ತೀರಾ ನೀವು ಅಂತ ಇವರಿಗೆ ಬಿಡ್ತಾ ಇದ್ದಾರೆ. ಕಿಂಚಾತ ಏಕೆ ಮೂರನೇಲೊಬ್ಬ ಇದ್ದ, ಸ್ವಾಮಿ ಯಾವ್ದಾದ್ರು ಏನ್ರಿ ಅಂದ. ಕಿಂಚಾತಃ ಯದಿ ಆತ್ಮವಿತ್ಕರ್ತಕಯೋ ಕರ್ಮಸನ್ಯಾಸ ಕರ್ಮಯೋಗಯೋ ನಿಶೇಷಕರತ್ವಮುಕ್ತಂ ನಿಶೇಷಕರತ್ವಂ ತಯೋಸ್ತು ಕರ್ಮಸನ್ಯಾಸ ಕರ್ಮಯೋಗಸ್ಯ ವಿಶಿಷ್ಟತ್ವಮುಚ್ಯತೆ ಯದಿ ವಾ ಅನಾತ್ಮವಿತ್ಕರ್ತಕಯೋ ಸನ್ಯಾಸ ಕರ್ಮಯೋಗಯೋ ತದುಭಯಮುಚ್ಯತೆ ಇತಿ. ಅದನ್ನೇ ರಿಪೀಟ್ ಮಾಡ್ತಾ ಇದ್ದಾನೆ ಪೂರ್ವಪಕ್ಷಿ ಏಕದೇಶಿ. ಸ್ವಾಮಿ ಯಾವ್ದಾದ್ರು ಏನ್ರಿ ಆತ್ಮಜ್ಞಾನಿ ಮಾಡುವ ಕರ್ಮಸನ್ಯಾಸ ಕರ್ಮಯೋಗ ಅಂತ ಎರಡಿದೆಯಲ್ಲ, ಅದು ಎರಡಕ್ಕೂ ನಿಶೇಷಕರತ್ವ ಹೇಳ್ಬಿಟ್ಟು ಆ ಎರಡರಲ್ಲೂ ಮತ್ತೆ ಕರ್ಮಸನ್ಯಾಸಕ್ಕಿಂತ ಕರ್ಮಯೋಗ ಹೇಳ್ತಾ ಇದ್ದಾರೆ ಅಂತಂದ್ರೆ ಏನು ಲಾಸು ಅಥವಾ ಲಾಭ? ಯಜ್ಞನು ಮಾಡುವಂತಹ ಕರ್ಮಸನ್ಯಾಸ ಕರ್ಮಯೋಗ ಅಂತ ಹೇಳಿದ್ದು ಎರಡೂ ನಿಷೇಧಕರ ಅಂತ ಹೇಳಿ ಆ ಮತ್ತೆ ಆ ಸನ್ಯಾಸಕ್ಕಿಂತ ಕರ್ಮಯೋಗ ಹೆಚ್ಚು ಅಂತ ಹೇಳ್ತಾ ಇದ್ದಾನೆ ಅಂದ್ರೆ ಏನ್ ಲಾಭ, ಏನು ಈ ವಿಷಯದಿಂದ ಏನ್ ಲಾಭ? ಹೇಗಾದ್ರೆ ಏನು, ಯಾವ್ದಾದ್ರು ಹಾಕೊಳ್ಳಿ, ಇದ್ರಲ್ಲಿ ಯಾಕೆ ಇಷ್ಟೊಂದು ನಿಮ್ಗೆ ಆಗ್ರಹ ಈ ಚರ್ಚೆಯಲ್ಲಿ ಅಂತ ಏಕದೇಶಿ ಚರ್ಚೆ ಮಾಡೋದ್ರಿಂದ ಏನ್ ಪ್ರಯೋಜನ ಅಂತ ಚರ್ಚೆ ಮೇಲೆ ಪ್ರಶ್ನೆ ಮಾಡ್ತಾ ಇದ್ದಾನೆ. ಚರ್ಚೆನೇ ಬೇಡ ಅಂತ ಇದ್ದಾನೆ ಅವನು, ಚರ್ಚೆನೇ ಮಾಡಬೇಡಿ ಅಂತ. ಅತ್ರ ಉಚ್ಯತೆ ಇದಕ್ಕೆ ಉತ್ತರ ಕೊಡ್ತೀವಿ ಕೇಳಿ. ಆತ್ಮವಿತ್ಕರ್ತಕಯೋ ಸನ್ಯಾಸ ಕರ್ಮಯೋಗಯೋ ಅಸಂಭವ ಅಯೋ ವಿಶೇಷಕರತ್ವ ವಚನಂ ತದೀಯಾಚ ಕರ್ಮಸನ್ಯಾಸ ಕರ್ಮಯೋಗಸ್ಯ ವಿಶಿಷ್ಟತ್ವಾಭಿಧಾನಂ ಇತ್ಯೇತದ್ ಉಭಯಂ ಅನುಪಪನ್ನಂ. ಏನಯ್ಯ ಏಕದೇಶಿ ಹಿಂಗ್ ಕೇಳ್ತಾ ಇದ್ದೀವಿ, ಯಾವ್ದಾದ್ರು ಏನು ಕೇಳ್ತಿಲ್ಲ. ಆತ್ಮಜ್ಞಾನಿ ಮಾಡುವ ಸನ್ಯಾಸ ಕರ್ಮಯೋಗ ಅಂತ ಎರಡು ಹೊಂದೋದೇ ಇಲ್ಲ ಕಣಯ್ಯ. ಆತ್ಮಜ್ಞಾನಿಗೆ ಹೆಂಗೆ ಕರ್ಮಯೋಗ ಹೊಂದತ್ತೆ? ಆತ್ಮಜ್ಞಾನಿ ಕರ್ಮಸನ್ಯಾಸ ಸರ್ವಕರ್ಮನ್ಯಾಸ ಕರ್ಮಯೋಗ ಅನುಷ್ಠಾನ ಅಂತ ಎರಡು ಹೊಂದಲ್ಲ ಆತ್ಮಜ್ಞಾನಿಗೆ. ಅದು ಎರಡೇ ಹೊಂದುವುದಿಲ್ಲವಾದ್ರಿಂದ ಅಕಸ್ಮಾತ್ ಸರ್ವಕರ್ಮನ್ಯಾಸದಲ್ಲಿ ಇರ್ತಾನೆ ಅಂತಂದು ಕರ್ಮಯೋಗ ಅಂತೂ ಖಂಡಿತ ಹೊಂದಲ್ಲ. ಇಳ್ಕೊಂಡ್ರೆ ಮನುಷ್ಯ ಸನ್ಯಾಸ ಅಂದ್ರೆ ಅದು ಹೊಂದಲ್ಲ. ಅದು ಹೀಗೆ ಹೊಂದೇ ಇದ್ಮೇಲೆ ಆ ಎರಡಕ್ಕೂ ನಿಷೇಧಕರತ್ವ ಅಂತ ಹೇಳಿದ್ದಾಗಲಿ, ಅವನು ಮಾಡುವ ಕರ್ಮಸನ್ಯಾಸಕ್ಕಿಂತ ಕರ್ಮಯೋಗ ವಿಶಿಷ್ಟವಾದದ್ದು ಅಂತ ಹೇಳೋದಾಗಲಿ, ಎರಡೂ ಕೂಡ ತಪ್ಪು. ಆತ್ಮಜ್ಞಾನ ವಿಷಯಕ್ಕೆ ಆತ್ಮಜ್ಞಾನಕ್ಕೆ ಅದು ಎರಡೂ ಹೊಂದಲ್ಲ. ಎರಡೂ ಹೊಂದಲ್ಲ ಅಂತ ಆದ್ಮೇಲೆ ಅದು ಎರಡೂ ನಿಷೇಧಕರ ಅಂತ ಹೇಳೋದು, ಅದರಲ್ಲೂ ಸನ್ಯಾಸಕ್ಕಿಂತ ಕರ್ಮಯೋಗ ಹೆಚ್ಚು ಅಂತ ಹೇಳೋದು, ಅದು ಇದೆಲ್ಲ ಯಾವುದು ಆತ್ಮಜ್ಞಾನ ವಿಷಯಕ್ಕೆ ಇದೆಲ್ಲ ಬರೋದೇ ಇಲ್ಲ, ಇದು ಹೊಂದೋದಿಲ್ಲ. ಯದಿ ಅನಾತ್ಮವಿದ ಕರ್ಮಸನ್ಯಾಸ ತತ್ಪ್ರತಿಕೂಲಸ್ಯ ಕರ್ಮಾನುಷ್ಠಾನ ಲಕ್ಷಣ ಕರ್ಮಯೋಗ ಸಂಭವೇತಾಂ ತದಾ ತಯೋರ್ ನಿಶೇಷಕರತ್ವೋಕ್ತಿ ಕರ್ಮಯೋಗಸ್ಯ ಕರ್ಮಸನ್ಯಾಸ ವಿಶಿಷ್ಟತ್ವಾಭಿಧಾನಂ ಇತ್ಯಾದಿ ಉಭಯಂ ಉಪಜ್ಯೇತ. ಹೀಗಲ್ಲದೆ ಅಜ್ಞಾನಿ ಮಾಡುವಂತಹ ಕರ್ಮಸನ್ಯಾಸ ಕರ್ಮಯೋಗ ಅಂತ ಈ ತಗೊಳ್ಳೋದಾದ್ರೆ ಕರ್ಮಸನ್ಯಾಸ ಅದಕ್ಕೆ ಪ್ರತಿಕೂಲವಾದ ವಿರುದ್ಧವಾದ ಕರ್ಮಾನುಷ್ಠಾನ ರೂಪವಾದ ಕರ್ಮಯೋಗ ಅಂತ ಅದು ಹೊಂದತ್ತೆ ಅಂತ ತಗೊಳ್ಳೋದಾದ್ರೆ ಸಂಭವೇತಾಂ ಹೊಂದುವುದಾದ್ರೆ ಅವಾಗ ಅವನು ಮಾಡೋ ಆ ಎರಡರಲ್ಲಿ ಆ ಎರಡಕ್ಕೂ ನಿಷೇಧಕರತ್ವ ಅಂತ ಹೇಳೋದು, ಮತ್ತೆ ಆ ಕರ್ಮಯೋಗಕ್ಕೆ ಕರ್ಮಸನ್ಯಾಸಕ್ಕಿಂತ ಹೆಚ್ಚು ಅಂತ ಹೇಳೋದು, ಇದೆಲ್ಲ ಹೊಂದತ್ತೆ ಅವನ ವಿಷಯಕ್ಕೆ. ಹೇಗೆ ಹೊಂದತ್ತೆ ಅಂತ ಹೇಳ್ತೀನಿ, ಸುಕರತ್ವಾಪೇಕ್ಷೆಯ ಅಷ್ಟೇ. ವಾಸ್ತವವಾಗಿ ಅಕ್ಷರಾರ್ಥವಾಗಿ ಕರ್ಮಯೋಗಕ್ಕಿಂತ ಕರ್ಮಸನ್ಯಾಸಕ್ಕಿಂತ ಕರ್ಮಯೋಗ ಹೆಚ್ಚಾಗಲ್ಲ. ಆದ್ರೂ ಕೂಡ ಯಾರಿಗೆ ಅನ್ನೋ ಒಂದು ಪ್ರಶ್ನೆ ಇಟ್ಕೊಂಡಾಗ ಅಜ್ಞನಿಗೆ ಕರ್ಮಯೋಗವೇ ಹೆಚ್ಚು, ನಿನಗಿದೇ ಹೆಚ್ಚು ನಿನ್ನ ಯೋಗ್ಯತೆಗೆ ಅಂತ ದಕ್ಕಲ್ಲ. ಯಮನಿಯಮಾದಬೇಕಿಯ ದುಷ್ಕರತ್ವ. ಯಮನಿಯಮಾದಿಗಳನ್ನ ಅಭ್ಯಾಸ ಮಾಡೋದಿದೆಯಲ್ಲ, ಹುಡುಗಾಡ ಕೆಲಸ ಅಲ್ಲ ಅದು. ಅದು ಎಂಟು ಎದೆ ಬೇಕು. ಅವು ಆ ಮನೆ ಬಿಟ್ಟು ಹೋಗೋದು, ಮತ್ತೆ ಕೇರ ಫುಟ್ಪಾತ್ ಆಗಿರೋದು, ಮತ್ತೆ 4 ಗಂಟೆ ಆದ್ರೆ ಹಸಿವಾಗತ್ತೆ. ನಿಮ್ದು ಯಾರು ಕೊಡ್ತಾರೆ, ಎಲ್ಲಿ ಕೊಡ್ತಾರೆ ಏನು ಗೊತ್ತಿಲ್ಲ ಇರ್ಬೇಕು. ಅದು ಮಧ್ಯ ಶೀತೋಷ್ಣ ತೆಗೆದುಕೊಳ್ಳೋದು,
ಪಶು ಬಾಯಲಿಗೆ ತಿಳ್ಕೊಳ್ತು, ಜೊತೆಗೆ ನೆಲೆಯೇ ಇಲ್ಲ ಅವನಿಗೆ. ಅದು ಭಗವಂತನ ಅಷ್ಟರ ಮಟ್ಟ ನೆಚ್ಕೊಂಡು ಹೋಗೋದಿದೆಯಲ್ಲ, ಅವನ ಮನಸ್ಥಿತಿಯನ್ನು ಕಲ್ಪನೆ ಮಾಡ್ಕೋಕ್ಕಾಗಲ್ಲ ಸಾಮಾನ್ಯ. ಎಷ್ಟು ಮಟ್ಟಿನ ಮನಸ್ಥಿತಿ ಇದೆ ಅಂದ್ರೆ ಬಹಳ ನಂಬ್ಕೊಂಡಿದ್ದಾನೆ ಭಗವಂತನನ್ನ. ಅಳ್ತಾನೆ ದಿನ ಅವನು, ಭಗವಂತನಿಗಾಗಿ ಅಳ್ತಾನೆ. ಅನ್ನಕ್ಕಾಗಿ ಅಳಲ್ಲ, ಅದು ಶೀತೋಷ್ಣಕ್ಕಾಗಿ ಅಳಲ್ಲ, ಭಗವಂತ ಸಿಗ್ಲಿಲ್ಲ ಅಂತ ಹೇಳ್ತಾನೆ. ಈಗಳವರು ಉಂಟಾನು ಆಶ್ಚರ್ಯ ತೆಗೆದಿಗೆ ದುಡ್ಡು ಸಿಗ್ಲಿಲ್ಲ ಅಂತ ಹೇಳೋದು. ನಿನ್ನೆ ಒಂದು ವಾಟ್ಸಪ್ ಬಂತು, ಇಬ್ರು ಅಂತ್ಯಮ್ಮಂದ್ರು ವಾಟ್ಸಪ್ ಇದು ಮೊಬೈಲ್ ಕೊಡಿಸ್ಲಿಲ್ಲ ಅಂತ ಹೇಳ್ಬಿಟ್ಟು ಇಬ್ರು ಕಲ್ಕಟ್ಟಿ ಬಾವಿ ಹಾಕಿ ಸತ್ತೋಗಿದ್ದಾರೆ. ಮೊಬೈಲ್ ಕೊಡಿಸ್ಲಿಲ್ಲ ಅಂತ ಅದೇ ಕಾರಣಕ್ಕೆ, ಖಾಲಿ ಒಂದು ಮೊಬೈಲ್ ಕೊಡಿಸ್ಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಕಲ್ ಕಟ್ಕೊಂಡು ಬಾವಿ ಹಾಕಿ ಸತ್ತೋಗಿದ್ದಾರೆ ಸಜ್ಜನ ಹುಡುಗರು. ಗೋಳಾಟ ಅಪ್ಪಮ್ಮಗೆ, ಇಬ್ಬರು ಗಂಡ್ಮಕ್ಳು. ಅದು ಭಗವಂತ ಸಿಗಿಲ್ಲ ಅಂತ ಹತ್ತಿದ್ದು ಜನ್ಮ ಸಾರ್ಥಕ ಆಗ್ಬಿಡ್ತಿತ್ತು. ಅಯ್ಯೋ ಸೂರದಾಸರು ಮುಂಚೆ ಏನಾಯ್ತು ಗೊತ್ತಾ, ಅವರು ಸನ್ಯಾಸ ಮಾಡ್ಬಿಟ್ರು. ಸೂರದಾಸರು ಸನ್ಯಾಸ ಮಾಡಿದ್ರು, ಅವ್ರಿಗೆ ಇನ್ನೂ ಹಳೆ ವಾಸನೆ ಹೋಗೇ ಇರಲಿಲ್ಲ. ಅವ್ರು ದೇವಸ್ಥಾನ ಕೂತ್ಕೊಂಡು ಜಪ ಮಾಡ್ತಿದ್ರು. ಆ ಟೈಮಿಗೆ ಯಾರೋ ಒಂದು 18-20 ಹುಡುಗಿ ಆಗ್ತಾನೆ ಮದುವೆ ಆಗಿರೋರು ತುಂಬಾ ಲಕ್ಷವಾಗಿದ್ದಂತೆ. ಅವ್ರು ದರ್ಶನಕ್ಕೆ ಬಂದು ಅವ್ರು ನೋಡ್ಬಿಟ್ರಪ್ಪ. ನೋಡ್ಬಿಟ್ಮೇಲೆ ಮನಸ್ಸು ಅವಳ ಮೇಲೆ ಹೋಗ್ಬಿಟ್ಟು ಅವಳು ನೋಡ್ತಾ ಇದ್ದಾರೆ. ಅವಳು ಭಯವೋ ಭಯ, ನನ್ನನ್ನು ನೋಡ್ತಿದ್ದಾಳೆ ಭಯ ಬಿಟ್ಕೊಂಡು ಅವಳು ಸರಸ ನಮಸ್ಕಾರ ಮಾಡಿ ಹೊರಟು ಇವ್ರಿಗೆ ಇವಳು ಬರು ಅವ್ರು ಹಿಂದೆ ಹೋಗ್ತಾ ಇದ್ದಾರೆ. ಅವಳೊಂದು ಸರಸ ನಡೀತಾ ಇದ್ರು, ಸರಸ ನಡೀತಾ ಇದ್ದಾರಂತೆ. ಆ ಮನೆಯೊಳಗೆ ಹೋಗ್ಬಿಟ್ಟು ಬಾಲ್ ಹಾಕೊಂಡ್ಬಿಟ್ರು. ಇವ್ರು ಹೋದ್ರು, ಬಾಲ್ ತಟ್ಟಿದ್ರು. ಅವಳು ಆ ಮಾವನ ಹತ್ರ ಹೇಳಿದ್ರು, ಮಾವ ಹೇಳ್ಬಿಟ್ಟು ನಂಗೆ ಯಾರೋ ಬರ್ತಾ ಇದ್ದಾರೆ, ನಂಗೆ ನಟಿಸ್ಕೊಂಡ್ ಬರ್ತಾ ಇದ್ದಾರೆ, ಮಾಮ ನಂಗೆ ಬಾಗ್ಲಿಗೆ ಹೆದರಿಕೆ, ನೀವು ಹೋಗ್ರಿ ಅನ್ನಂತೆ. ಹೌದಾ ಅಂದ್ರೆ ಮಾವ ಬಂದಂತೆ. ಏನು ಅಂತೆ, ನಂಗೆ 2 ಸೂಜಿ ಬೇಕು ಅನ್ನಂತೆ. ಏನಕ್ಕೆ ಏನು ಒಂದು ಇಲ್ಲ 2 ಸೂಜಿ ಬೇಕು ಅನ್ನಂತೆ. ಹೌದಾ ಅನ್ ಬಾಬಾ, ಏನು ಬಾಬಾಜಿ ಕೇಳಿದ್ರೆ 2 ಸೂಜಿ ತಂದ್ಕೊಂಡು 2 ಕಡೆಗೂ ಚುಚ್ಕೊಂಡ್ಬಿಟ್ರಂತೆ. ಕಣ್ತಾನೆ ಮೋಸ ಮಾಡಿದ್ವಿ, ಏನ್ ಪ್ರತಿಕಾರ ಮಾಡಿದ್ರೆ ಬೇಡ ನೋಡು. 2 ಕಣ್ಣು ಸುಚ್ಕೊಂಡ್ಬಿಟ್ಟು ಎಷ್ಟಂತೆ ಕಣ್ಣು ದರ್ದ ರಕ್ತ ಇಳಿತಿತ್ತಂತೆ. ನೋಡು ಕಣ್ಣು ಕಾಣಲ್ಲ, ಏನು ಕಣ್ಣು ಹೋಯ್ತು, ನಡ್ಕೊಂಡ್ ಬರ್ತಿದ್ದಾರೆ. ಕೃಷ್ಣನ ಕಿಚ್ಕೊಂಡು ಕೃಷ್ಣನ್ ಮಾಡ್ಕೊಂಡ್ಬರ್ತಾ ಇದ್ದಾರೆ, ಭಜನೆ ಮಾಡ್ಕೊಂಡು ಮಾಡ್ಕೊಂಡ್ಬರ್ತಾ ಇದ್ದಾರೆ. ಒಂದು ಹಾಳು ಬಾವಿ, ಇನ್ನೇನು ಬಿದ್ದೇ ಬಿಡ್ತಿದ್ರು. ಬೀಳ್ತಾ ಅವರು ಹೇಳ್ತಾ ಇದ್ದಾರೆ, ಬಾವಿ ಇದೆ ಬಿದ್ಬಿಡ್ತೀವಿ, ಹೋಗ್ಬೇಡ, ಇವನ ಬಿದ್ದು ಪರ ಇಲ್ಲ, ನಾನು ಹೋಗ್ತೀನಿ ಅಂತ ಇದ್ದಾರೆ. ಸರಿಯಾಗಿ ಕೃಷ್ಣ ಹಿಡಿಯೋದು ಬಿಟ್ಟ. ಬುದ್ಧಿದೀಯ ನಿನಗೆ, ಏನು ಬಾಯಿ ಬೀಳ್ತೀನಿ ಅಂತೆಲ್ಲ, ಅದು ನೀ ಆಟಕ್ಕಿರ್ಬೇಕು ಕೃಷ್ಣ. ಹಾಗೆ ಅಳೇಶು ಅವರು ಯಾಕೆ ಅಳ್ತೀಯ ನೀನು ಅಂದ್ರು. ಅಲ್ಲ ನನ್ಗೆ ಇಷ್ಟೆಲ್ಲ ಮಾಡಿದ್ರು ಕೂಡ ನೀವು ಇಷ್ಟು ಸಲ ಸತಾಯಿಸಿಲ್ಲ ಅಂತ. ಅವಾಗ ಕಣ್ಣು ಕೊಟ್ಟಂತೆ ಪರಮಾತ್ಮ, ಕಣ್ಣು ಕೊಡ್ತಿದ್ದೀನಂತೆ. ಬೇಡ ಅನ್ನಂತೆ ಅವರು, ನನ್ ಕಣ್ಣು ಬೇಡ, ನಾನು ನಿನ್ನ ಸ್ಪರ್ಶ ಆಯ್ತು, ನಿನ್ನ ಅನುಗ್ರಹ ಮಾಡಿದ್ಯಾ, ಹೀಗೆ ನಾನು ಧ್ಯಾನ ಮಾಡ್ತಿದ್ದೀನಿ ಅಂತ ಹಾಗೆ ಇದ್ರು ಅಂತ. ಬಾವಿ ಬೀಳಕ್ ಹೋಗ್ತಿದ್ದವು. ಮನುಷ್ಯನಿಗೆ ತನಗೆ ಏನೋ ಒಂದು ಪಡೀಲೇಬೇಕು ಅಂತ ತೀವ್ರ ತಹತೆ ಬಂದಾಗ ಅದು ಸಿಗದೆ ಹೋದ್ರೆ ಏನ್ ಬೇಕಾದ್ರೂ ಮಾಡ್ಕೊಡ್ತಾರೆ. ಆ ಮನಸ್ಸಿನ ಒಂದು ನಿಶ್ಚಯ ಇದೆಯಲ್ಲ, ಆ ನಿಶ್ಚಯದ ಮುಂದೆ ಯಾವುದು ಲೆಕ್ಕಕ್ಕಿಲ್ಲ. ಇದೇ ತರ ಮನಸ್ಸಿಗೆ ನಮ್ಮ ಹಾಗೆ ಎಲ್ಲರ ಮನಸ್ಸು ತಂದ್ಕೋಬೇಡಿ. ಪ್ರಪಂಚದಲ್ಲಿ ಎಂತೆಂಥವ್ರು ಇರ್ತಾರೆ, ವೀರು ತುಂಬಾ ನಿಷ್ಠಾವಂತರು. ತ್ರಿವೇಣಿಯಲ್ಲಿ ದೇಹ ಬಿಡಬಹುದು ಅಂತ ಅವಕಾಶ ಕೊಟ್ಟಿದ್ದಾರೆ. ಇದಾದ್ರೆ ಮಾಡ್ತಾರೆ. ಗಂಗೆಗಳಿಗೆ ಬಾ ಕೊರೆಯೋ ಗಂಗೆಲಿ ಹರಿದಾಸರು ಹೋಗಿ ಹೇಳ್ಬಿಟ್ಟು ಹೋಗ್ಬಿಟ್ಟಿದ್ದ. ಅಲ್ಲ ಕೆಲವೊಂದು ಒಪ್ಪಿಲ್ಲ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾಗ. ಅಲ್ಲ ಮಹಾಪ್ರಸ್ಥಾನದಲ್ಲಿ ಹೋಗೋದು, ಸಿಬೇಣಿ ಬಿಡೋದು, ಅದು ಯಾಕೆ ಸಾಯೋಂಥದ್ದೇ ಇಲ್ಲಪ್ಪ. ಇವಾಗ ಭಗವಂತ ಚಿಂತನೆ ಮಾಡ್ತಿರೋದು ಅದು. ಅಲ್ಲ ಭಗವಂತನ ಜಪ ಮಾಡ್ಕೊಂಡು ಉಪವಾಸಲೇ ಇದ್ದು ತಗೊಳ್ಳಲ್ಲ, ಹಾಗೂ ದೇಹ ಬಿಡೋದು ಏನು ಆತ್ಮಹತ್ಯೆ ಆಗಲ್ಲ. ಅದು ಒಂದು ತೊಂದರೆ. ಹಸಿವು ತಡ್ಕೊಳ್ತಿದ್ಯಲ್ಲ, 1 ದಿವಸ 2 ದಿವಸ ಆದ್ಮೇಲೆ ಆ ಎರಚಿಲೋದು
ಎರಚಲು ಮುಗಿಯುತ್ತೆ ಅಪ್ಪ ಭಾರಿ ಮನಸ್ಸು ಮನದಾಢ್ಯ ಇರಬೇಕು. ಯಜ್ಞನು ಮಾಡುವ ಕರ್ಮ ಸನ್ಯಾಸ, ಅದಕ್ಕೆ ಪ್ರತಿಕೂಲವಾದ ಕರ್ಮಾನುಷ್ಠಾನವಾದ ಕರ್ಮಯೋಗ ಈ ಎರಡು ಹೊಂದತ್ತೆ ಅಂತ ಆದಾಗ ಆ ಎರಡಕ್ಕೂ ವಿಶೇಷಕರತ್ವೋಕ್ತಿ ಅದು ಕೂಡ ಹೊಂದತ್ತೆ. ಆಮೇಲೆ ಕರ್ಮಯೋಗವು ಕರ್ಮ ಸನ್ಯಾಸಕ್ಕಿಂತ ವಿಶಿಷ್ಟ ಅಂತ ಹೇಳಿದ್ದು ಕೂಡ ಅದು ಕೂಡ ಹೊಂದತ್ತೆ. ಏನು ತಪ್ಪಿಲ್ಲ, ಯಾಕಂದ್ರೆ ಅವನ ಯೋಗ್ಯತೆಗೆ ಅನುಸಾರವಾಗಿ ಉತ್ತರ ಕೊಟ್ಟಿದ್ದು ಅಂತ. ಆದ್ರಿಂದ ಯಜ್ಞನು ಮಾಡುವ ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗ ಅವನು ಕೆಳಗಿನ ಮಟ್ಟದವನಾದ್ರೆ ಅವನು ಅದನ್ನೇ ಹೇಳ್ಬೇಕು. ಎಟಕದೇ ಇರೋದನ್ನ ಮಾಡ್ಬಿಟ್ರೆ ಅಥವಾ ಭ್ರಷ್ಟ ಅಥವಾ ಭ್ರಷ್ಟ ಆಗ್ತದೆ. ಅದರಿಂದ ಬಿಜ ಇನ್ನೂ ಇಲ್ಲಾಗತ್ತೆ. ಆತ್ಮವಿಜಸ್ತೋ ಸನ್ಯಾಸ ಕರ್ಮಯೋಗಯೋ ಅಸಂಭವಾತ್ ತಯೋ ವಿಶೇಷಕರತ್ವಾಭಿಧಾನಂ ಕರ್ಮ ಸನ್ಯಾಸಾಚ ಕರ್ಮಯೋಗೋ ವಿಶಿಷ್ಯತೆ ಇತಿ ಚ ಅನುಪಪನ್ನಂ. ಏನು ತದೀಯಾಚೆ ಬಿಟ್ಟು ಹೋಗಿದ್ಯಾ? ಆದವನಿಗೆ ಅವನಿಗಾದರೂ ಸನ್ಯಾಸ ಕರ್ಮಯೋಗ ಎರಡೂ ಹೊಂದಲ್ಲ. ಅವನಿಗೆ ಸನ್ಯಾಸವೂ ಹೊಂದಲ್ಲ, ಅವನಿಗೆ ಕರ್ಮಯೋಗ ಇರಲಿ, ಸರ್ವಕರ್ಮನ್ಯಾಸವೂ ಮಾಡೋದು ಒಂದು ಹೊಂದಲ್ಲ. ಹಾಗಾಗಿ ಎರಡಿಗೂ ವಿಶೇಷಕರತ್ವ ಹೇಳೋದು ಅದು ಹೊಂದಲ್ಲ. ಅವನ ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗ ವಿಶಿಷ್ಟತೆ ಅದು ಯಾವುದೂ ಹೊಂದಲ್ಲ ಅವನಿಗೆ. ಅದು ಸಹಜವಾಗಿರ್ತಕ್ಕದ್ದು. ಅದರಿಂದ ಅವನ ವಿಷಯ ಇಟ್ಕೊಂಡು ಅಲ್ಲ ಇದು. ಅಜ್ಞನಾಗಿರ್ತಕ್ಕಂಥ ಸಾಧಕನಿಗೆ ಎರಡು ಇದೆ ಆಪ್ಷನ್ನು, ಅದರಲ್ಲಿ ಒಂದು. ಬೇಕು ಶ್ರೀರಾಮ